ಸೊ ನೋಡ್ರಿ, ಇವತ್ತಿನ ಟಾಪಿಕ್ ಏನಂತಂದ್ ಹೇಳಿದ್ರೆ ನಂಬರ್ ಸೀರೀಸ್. ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ 2 ರಿಂದ 3 ಕ್ವಶನ್ಸ್ ಗಳು ಬರ್ತಾವ ಒಂದೊಂದ್ ಶಿಫ್ಟ್ ಅಲ್ಲಿ, ಅಥವಾ ಒಂದೊಂದ್ ಶಿಫ್ಟ್ ಅಲ್ಲಿ ಒಂದೇ ಕ್ವಶನ್ ಬರುತ್ತಾ, ಅಥವಾ ಒಂದ್ ಶಿಫ್ಟ್ ಅಲ್ಲಿ 2 ಬರ್ತಾವ. ಅದು ಡಿಪೆಂಡ್ ಆಗತ್ತ. ಈಗ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸೀರೀಸ್, ಅಲ್ಫಾಬೆಟ್ಸ್ ಗಳ ಮೇಲೆ. ಅದಾದ ನಂತರ ಅಲ್ಫಾ ನ್ಯೂಮರಿಕ್ ಅಂದ್ರೆ ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಇರೋದು. ಆಮೇಲೆ ಫಿಗರ್ ಸೀರೀಸ್. ಅದಾದ ನಂತರ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸೀರೀಸ್. ಇವು ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 4 ಬರ್ತಾವ. ಸೊ ಅಲ್ಫಾ ಸಿರೀಸ್ ಕ್ವಶನ್ಸ್ ಅಂದ್ರೆ ಕಂಪ್ಲೀಟ್ ಮಾಡ್ರಿ ಇದನ್ನ ಅಂತಂದ್ ಹೇಳ್ತಾರಲ್ಲ. ಅಲ್ಫಾಬೆಟ್ ಸಿರೀಸ್, ಅಲ್ಫಾ ನ್ಯೂಮರಿಕ್. ಸೊ ಅದಾದ ನಂತರ ನೆಕ್ಸ್ಟ್ ಅಲ್ಫಾ, ಹಿಂಗ್ ನೋಡ್ರಿ, ಅಲ್ಫಾಬೆಟ್ ಅಂತಂದ್ ಹೇಳಿದ್ರೆ ABC. ಅದಾದ ನಂತರ ನೆಕ್ಸ್ಟ್ DEF ಅಂತಂದ್ ಇರುತ್ತೆ. ನೆಕ್ಸ್ಟ್ ಯಾವ್ದು ಅಂತಂದ್ ಹೇಳಿ ಅಲ್ಫಾ ನ್ಯೂಮರಿಕ್ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ABC ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 1 2 3 ಅಂತ ಹೇಳಿ ಬರ್ದಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ DEF ನ ಹೆಂಗ್ ಬರೀತಾರ ಅಂತಂದ್ ಹೇಳಿ ಈ ತರ ಕ್ವಶನ್ಸ್ ಗಳು. ಆಮೇಲೆ ಫಿಗರ್ ಮೇಲ್ ಸಿರೀಸ್ಗಳು, ಚಿತ್ರ ಕೊಟ್ಟಿರ್ತಾರೆ, ಅದ್ರ ಮುಂದಿನ ಚಿತ್ರ ಯಾವುದು. ಆಮೇಲೆ ನಂಬರ್ಸ್ ಗಳನ್ನ 2 8. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಯಾವ್ದೋ ಏನೋ ಹಿಂಗ್ ನಂಬರ್ಸ್ ಗಳನ್ನ ಕೊಟ್ಬಿಟ್ಟು ಕೇಳ್ತಾರೆ ಕ್ವಶನ್ಸ್ ಗಳನ್ನ. ಟೋಟಲ್ ನಿಮ್ಗೆ ಸಿರೀಸ್ ಮೇಲೆ ಈಗೇನೆಲ್ಲ ಹೇಳಿದ್ನಲ್ಲ, ಈ ಸಿರೀಸ್ ಮೇಲೆ ನಿಮ್ಗೆ ಇಲ್ಲ ಅಂತಂದ್ ಹೇಳಿದ್ರು ಕೂಡ 7 to 8 ಕ್ವಶನ್ಸ್ ಬರುತ್ತೆ. ಸೊ ಯಾವ್ದ್ರಲ್ಲಿ ಜಾಸ್ತಿ ಕೇಳ್ತಾನೆ ಹೇಳಕ್ ಬರಂಗಿಲ್ಲ. ಈಗ ನೋಡ್ರಿ, ಅಲ್ಫಾಬೆಟ್ ಮೇಲೆ 2 3 ಕ್ವಶನ್ ಕೇಳ್ದ ಅಂತಂದ್ ಹೇಳಿದ್ರೆ ನಂಬರ್ ಮೇಲೆ 1 ಕೇಳ್ಬೋದು, ಅಥವಾ ಅಲ್ಫಾಬೆಟ್ ಮೇಲೆ 1 ಕೇಳಿ ಅಲ್ಫಾ ನ್ಯೂಮರಿಕ್ ಮೇಲೆ 2 ಕೇಳಿ ಉಳಿದದ್ನೆಲ್ಲ ನಂಬರ್ ಸೀರೀಸ್ ಮೇಲೆ ಕೇಳ್ಬೋದು. ಬಟ್ ಅದ್ರ ಎಲ್ಲಾ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ 7 ರಿಂದ 8 ಕ್ವಶನ್ಸ್ ಗಳು ಬರ್ತಾವ ನಿಮ್ಗೆ. ಕ್ಲಿಯರ್ ಇದನ್ನ? ಆಮೇಲೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸೊ ಯಾವುದೇ ಅಲ್ಫಾಬೆಟ್ಸ್ ಇರ್ಲಿ, ನಿಮ್ಗೆಲ್ರಿಗೂ ನೆನಪೈತಲ್ಲ, ಅಲ್ಫಾಬೆಟ್ಸ್ ಮೇಲೆ ಯಾವುದೇ ಸಿರೀಸ್ ಇರ್ಲಿ, ಅಥವಾ 4th ಟರ್ಮ್ ಕಂಡುಹಿಡಿಯೋದಾಗಿರ್ಬಹುದು, ಅಥವಾ 6th ಟರ್ಮ್ ಕಂಡುಹಿಡಿಯೋದಾಗಿರ್ಬಹುದು, ಅಥವಾ ಕೋಡಿಂಗ್ ಡಿಕೋಡಿಂಗ್ ಅಂತಂದ್ ಬರುತ್ತಲ್ಲ. ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಯಾವುದೋ ಒಂದು ಈ ತರ ಕೊಟ್ಬಿಟ್ಟು HEFL ಅಂತಂದ್ ಕೊಟ್ಬಿಟ್ಟು ಕೋಡೆಡ್ ಆಸ್ ಅಂತಂದ್ ಹೇಳ್ಬಿಟ್ಟು ಇನ್ನೊಂದು HNV ಅಂತಂದ್ ಹಿಂಗ್ ಕೊಡ್ತಾರಲ್ಲ. ಯಾವ್ದೇ ಆಗಿರ್ಬಹುದು, ಇವುಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಫಸ್ಟ್ ನಿಮ್ಗೆ ಹೆಂಗ್ ಚೆಕ್ ಮಾಡ್ಬೇಕಂತ ಹೇಳಿದ್ದೆ, ಫಸ್ಟ್ ಟ್ರಿಕ್ ಡೈರೆಕ್ಟ್ ಆಗಿ ಚೆಕ್ ಮಾಡೋದು. ಸೊ ಯಾವುದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಇರ್ಲಿ, ABCD ಅಂತಂದ್ ಇರುತ್ತಲ್ಲ, ಇಲ್ಲಿ ಏನ್ ಕೆಳಗಡೆ ಏನ್ ಕೊಟ್ಟಿರ್ತಾರ, ಇದನ್ನ MNOP ಅಂತಂದ್ ಹೇಳಿ ಕೊಟ್ಟಿರ್ತಾರ. ಸೊ ಯಾವುದೇ ನಂಬರ್ ಇರಲಿಲ್ಲ, ಅದನ್ನ ಫಸ್ಟ್ ಗೆ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು ಸ್ಟ್ರೇಟ್ ಆಗಿ. ಆಮೇಲೆ ಸೆಕೆಂಡ್ ಏನ್ ಹೇಳಿದ್ದೆ, ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಎಂಡ್ ಟು ಎಂಡ್ ಮಾಡ್ಬೇಕು. ಅಂದ್ರೆ ಈಗ ABCD ಐತಲ್ಲ, ಇದೇನಪ್ಪಾ ಅಂತಂದ್ ಹೇಳಿದ್ರೆ MNOP. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಂಡ್ ಟು ಎಂಡ್ ಮಾಡ್ಬೇಕಂತ ಹೇಳಿದ್ದೆ, ಸೆಕೆಂಡ್ ಟ್ರಿಕ್. ಥರ್ಡ್ ಟ್ರಿಕ್ ಏನ್ ಹೇಳಿದೆ, ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮಗ್ ಬರುತ್ತ 6 ಸಂಖ್ಯೆದ ಇರ್ತಾವ. ಈ ತರ ಕ್ರಾಸ್ ಆಗಿ ಏನಪ್ಪಾ ಅಂತಂದ್ರೆ ಸ್ಟಾರ್ ಶೇಪ್ ಅಲ್ಲಿ ಮಾಡಿದ್ರೆ ಇವು 3ರಲ್ಲೇ ಬರುತ್ತ. ಜಾಸ್ತಿ ಏನಂತಂದ್ ಹೇಳಿದ್ರೆ 70% ಕ್ವಶನ್ಸ್ ಇದ್ರಲ್ಲಿ ಕೇಳ್ತಾರ. ಇನ್ನು ಉಳಿದಿದ್ದು 20% ಕ್ವಶನ್ ಹಿಂಗಿರುತ್ತ. ಇನ್ನು ಲಾಸ್ಟ್ ಏನಪ್ಪಾ ಅಂತಂದ್ರೆ 10%. ಆಮೇಲೆ ಇದ್ರ ಮೇಲ್ ಬಿಟ್ಟು ಎಲ್ರ ಬಂತಂತ ಹೇಳಿದ್ರೆ ಅವ್ರದ್ದು ತಲೆ ಕೆಟ್ಟಿರ್ತೈತ. ಸೊ ಏನಪ್ಪಾ ಅಂತಂದ್ರೆ ಅದು ನಮ್ದು ಬ್ಯಾಡ್ ಲಕ್ ಅದು. ಕ್ಲಿಯರ್? ಸೊ ಯಾವುದೇ ಬಂದ್ರು ಕೂಡ ಇದೇ ತರ ಮಾಡ್ಬೇಕು. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದ್ರೆ ನಂಬರ್ ಸಿರೀಸ್ ಏನಿರುತ್ತಲ್ಲ, ಇದು ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರ್ತೈತಿ. ಇಲ್ಲಿ ನೋಡ್ರ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 70 ಮತ್ತು 30% ಅಂತಂದ್ ಹೇಳ್ತೀವಿ. ಎಲ್ಲಾ ಶಿಫ್ಟ್ ಗಳಲ್ಲಿ ಈಸಿಯಾಗಿ ಕೇಳೋದೇನಪ್ಪಾ ಅಂತಂದ್ ಹೇಳಿದ್ರೆ 70% ಅಷ್ಟೇ. ಇನ್ 30% ಟಫ್ ಆಗಿರ್ತಾವ, ಅರ್ಥನೇ ಮಾಡ್ಕೊಳಕ್ ಆಗಂಗಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ನಾನ್ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತೀನಿ, ಆ ತರನೇ ಏನಂತಂದ್ ಹೇಳಿದ್ರೆ ಫಾಲೋ ಮಾಡ್ಬೇಕು. ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಸಿರೀಸ್ ಅನ್ನ ನೋಡ್ಬೇಕು. ಈಗ ಸಿರೀಸ್ ಅನ್ನ ನೋಡ್ಬಿಟ್ಟು ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋಣ. 2, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 6, ನೆಕ್ಸ್ಟ್ 10 ಅಂತಂದೈತಿ. ಇಲ್ಲಿ ಏನಾಗೈತಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ಏನಾಗೈತಿ ಸರ್, ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸಂಖ್ಯೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗೈತಿ. ಬಟ್ ಅದ್ರ ಎಷ್ಟಾಗೈತಿ ಸರ್, +4 ಅಷ್ಟಾಗೈತಿ. ಅಂದ್ರೆ ಕಡಿಮೆ ಸಂಖ್ಯೆ. ಜಾಸ್ತಿ ಆಗದೈತೆ, ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 10ಕ್ಕಿಂತ ಕಡಿಮೆ ಆಗ್ತಾ ಇದ್ರೆ ಮ್ಯಾಕ್ಸಿಮಮ್ ತಗೊಳ್ರಿ, ಇಲ್ಲಾಂದ್ರೆ 20 ತಗೊಳ್ರಿ. 20 +20 ಆಗ್ತಾ ಇದ್ರೆ ಓಕೆ. ಏನ್ ಮಾಡ್ಬೇಕು ಅವಾಗ, ಯಾವ್ದಾದ್ರು ಒಂದ್ ಸಂಖ್ಯೆನ ಇಲ್ಲಿ ಏನಿರತ್ತಲ್ಲ, ಈ ಸಂಖ್ಯೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ ಟು +20 ವರೆಗೂ ಮಾಡ್ಬೋದು. ಅಪ್ ಟು +20 ವರೆಗೂ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗಿತ್ತು ಅಂತಂದ್ರೆ +15 ಮಾಡ್ಬೋದು. ಬಟ್ ಆದ್ರೆ +20. ಈಗ ನೋಡ್ರಿ ಈ ತರ ಐತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಇವಾಗ 10 ಐತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 60 ಆಗೈತೆ. ನಮ್ಗೆ ಗೊತ್ತಾಗೈತೆ +20 ಮಾಡ್ಯಾರ, ಇಲ್ಲಿ +30 ಮಾಡ್ಯಾರ ಅಂತಂದ್ ಹೇಳಿ. ಈ ತರ ಮಾಡ್ಕೋಬಹುದು. ಬಟ್ ಆದ್ರೆ ಇನ್ ಕೆಲವೊಂದ್ ಕ್ವಶನ್ಸ್ ಗಳು ಬರ್ತಾವ, 2 ಇರುತ್ತ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ 60 ಆಗಿರುತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಯಾವ್ದೋ 120 ಆಗಿರುತ್ತ. ಈ ತರ ಎಲ್ಲಾದ್ರೂ ಇತ್ತಂತಂದ್ ಹೇಳಿದ್ರೆ ನೀವ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅವಾಗ ಚೆಕ್ ಮಾಡ್ಬೇಕಾಗಿರೋದೇನು, ಯಾವ್ದಾದ್ರು ಸಂಖ್ಯೆಯಿಂದ ಇಂಟು ಆಗ್ತಾ ಐತೆ ಎಲ್ಲ ಚೆಕ್ ಮಾಡ್ಬೇಕು. ಕಡಿಮೆ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ, ಕಡಿಮೆ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಪ್ಲಸ್ ಅಂತಂದ್ ಮಾಡ್ಬೇಕು. ಯಾವ್ದಾದ್ರು ಒಂದ್ ಸಂಖ್ಯೆನ ತಗೊಂಡು. ಅತಿ ಜಾಸ್ತಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಈ ತರ
ಸೊ +20 ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಇಂಟು ಮಾಡ್ತಾ ಹೋಗ್ಬೇಕು. ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಗ್ಯಾಪ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಇತ್ತು ಅಂತಂದ್ ಹೇಳಿದ್ರೆ ಇಂಟು ಮಾಡಕ್ ಟ್ರೈ ಮಾಡ್ಬೇಕು, ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇವು ಎರಡು ನಡುವಿನ ಗ್ಯಾಪ್ ಏನಪ್ಪಾ ಅಂತ ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡಕ್ ನೋಡ್ಬೇಕು. ಇದೊಂದು ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿ ಟ್ರಿಕ್. ಇದು ಎರಡು ವರ್ಕ್ ಆಗ್ಲಿಲ್ಲ ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಈಗ ಏನೋ ಕೆಲವೊಂದು ಕ್ವಶನ್ಸ್ ಗಳು ಏನಿರ್ತಾವ 30, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 28, 26 ಈ ತರ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತಲ್ಲ, ಅದ್ ನಿಮ್ಗೆ ಗೊತ್ತಾಗತ್ತೆ. ಇಲ್ಲೇನೋ ಮೈನಸ್ ಮಾಡ್ಬೇಕು. ಯಾವಾಗ ಗ್ಯಾಪ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ಬೇಕು. ಗ್ಯಾಪ್ ತುಂಬಾ ಇತ್ತು ಅಂತಂದ್ ಹೇಳಿದ್ರೆ ಈಗ ನೋಡ್ರಿ 30 ಐತೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 15 ಆಗೈತೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 7.5 ಆಗೈತೆ. ಈ ತರ ಗ್ಯಾಪ್ ಜಾಸ್ತಿ ಇತ್ತಂದ್ರ /2 ಮಾಡ್ಬೇಕು, /2 ಆರ್ /3 ಅಂತಂದ್ ಹೇಳಿ ನಾವು ನೋಡೋಣ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಲಾಸ್ಟ್ ಆಲ್ರೆಡಿ ಮಾಡಿದೀನಿ 2 ಕ್ಲಾಸಸ್ ಗಳನ್ನ ನಂಬರ್ ಸೀರೀಸ್ ಮೇಲೆ. ಅದನ್ನ ಇದಾದ ನಂತರ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನಿನ್ನೆ ಕ್ಲಾಸ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಕ್ಲಾಸ್ ನಾನು ಮಾಡಿಲ್ಲ, ನಿನ್ನೆ ಕ್ಲಾಸ್ನು ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಇವನ್ನೆಲ್ಲ ನೋಡ್ರಿ, ಈಗ ಏನ್ ಟ್ರಿಕ್ಸ್ ಹೇಳ್ತಿದ್ದೇನಲ್ಲ ಇವ್ನ ನೋಡ್ಬಿಟ್ಟು ಮೊದಲು ನಂಬರ್ ಸೀರೀಸ್ ಓಲ್ಡ್ ವಿಡಿಯೋಸ್ ನೋಡ್ರಿ, ರೀ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಇವತ್ತಿನ ಕ್ಲಾಸ್ ಒಳಗಡೆ ಏನಿದಾವಲ್ಲ ಎಲ್ಲಾ ಟಫ್ ಇದಾವ. ಇಲ್ಲಿವರೆಗೂ ನಾನು ನೋಡ್ಕೊಂತ ಬಂದಿರೋದ್ರಲ್ಲಿ ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಇವು ಯಾವ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಂಬರ್ ನ ಸ್ಕ್ವೇರ್ ಮಾಡೋದು ಅಥವಾ ಕ್ಯೂಬ್ ಮಾಡೋದು ನೋಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಪ್ಲಸ್, ನೆಕ್ಸ್ಟ್ ಇಂಟು ಮಾಡೋದು ನೋಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಮೈನಸ್ /, ಇವೆರಡು ನಿಮ್ಗೆ ಗೊತ್ತಾಗತ್ತ, ಕಡಿಮೆ ಆಗ್ತಾ ಇದ್ರ ಅಷ್ಟೇ. ಇವೆರಡು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಮಾಡೋದು, ಅದಾದ ನಂತರ ಕ್ಯೂಬ್ ಮಾಡಕ್ ನೋಡೋದು. ಇದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಮಾಡಿ ಯಾವ್ದಾದ್ರು ಸಂಖ್ಯೆನ ಪ್ಲಸ್ ಮಾಡೋದು, ಅಥವಾ ಕ್ಯೂಬ್ ಮಾಡಿ ಯಾವ್ದಾದ್ರು ಸಂಖ್ಯೆನ ಪ್ಲಸ್ ಮಾಡೋದು, ಅಥವಾ ಮೈನಸ್ ಮಾಡೋದು. ಇಷ್ಟು ಟ್ರಿಕ್ಸ್ ಗಳನ್ನ ಬಿಟ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸೀರೀಸ್ಗೆ ಬೇರೆ ಯಾವ್ದು ಟ್ರಿಕ್ಸ್ ಬರಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ನಿಮ್ಗೆ ಅವು ಬೇಸಿಕ್ ವಿಡಿಯೋಸ್ ಗಳನ್ನ ನೋಡ್ರಿ, ನೀವು ಬೇಸಿಕ್ ವಿಡಿಯೋಸ್ ಗಳನ್ನ ನಾನು ಹಾಕ್ತೀನಿ, ಬೇಸಿಕ್ ವಿಡಿಯೋ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಇವಾಗ ಏನ್ ನಾನು ಹೇಳ್ತಿದ್ದೀನಲ್ಲ ಇವೆಲ್ಲ ಟ್ರಿಕ್ಸ್ ಗಳು ಅಲ್ಲಿ ಅಪ್ಲೈ ಆಗಿದಾವ. ಈ ಎಲ್ಲಾ ಟ್ರಿಕ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲೈ ಆಗಿದಾವ. ಅಪ್ಲೈ ಆಗಿರೋ ವಿಡಿಯೋಸ್ ಗಳು ಆಲ್ರೆಡಿ ಆಗಿದಾವ, ಅವುಗಳನ್ನ ನಾನು ರೀ ಅಪ್ಲೋಡ್ ಮಾಡ್ತೀನಿ ಇವಾಗ. ಬಟ್ ಆದ್ರೆ ಇವಾಗ ಏನ್ ಮಾಡ್ತಿದ್ದೀನಲ್ಲ ಇವು ಅಪ್ಲೈ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೇನಂತಂದ್ ಹೇಳಿ ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳಿದಾವ. ಟ್ರೈ ಮಾಡೋಣ, ಟ್ರೈ ಮಾಡಕ್ ಏನು ಇದು ಆಗಂಗಿಲ್ಲ. ಮೊದ್ಲು ಪ್ಲಸ್ ಮಾಡೋದು, ನೆಕ್ಸ್ಟ್ ಇಂಟು ಮಾಡಕ್ ಟ್ರೈ ಮಾಡೋದು ಯಾವ್ದಾದ್ರು ಸಂಖ್ಯೆನ, ಅಥವಾ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಕಡಿಮೆ ಆಗ್ತಿತ್ತು ಅಂತಂದ್ರೆ ಮೈನಸ್ /, ಮಾಡ್ಬೇಕು. ಇವೆರಡು ಆಪ್ಷನ್. ಅದಾದ ನಂತರ ನೆಕ್ಸ್ಟ್ ಏನು, ಸ್ಕ್ವೇರ್ ಮಾಡ್ಬೇಕು, ಕ್ಯೂಬ್ ಮಾಡ್ಬೇಕು, ಅಥವಾ ಸ್ಕ್ವೇರ್ ಮಾಡಿ ಪ್ಲಸ್ ಮಾಡ್ಬೇಕು, ಅಥವಾ ಸ್ಕ್ವೇರ್ ಮಾಡಿ ಮೈನಸ್ ಮಾಡ್ಬೇಕು, ಅಥವಾ ಕ್ಯೂಬ್ ಮಾಡಿ ಪ್ಲಸ್ ಮಾಡ್ಬೇಕು, ಅಥವಾ ಕ್ಯೂಬ್ ಮಾಡಿ ಮೈನಸ್ ಮಾಡ್ಬೇಕು. ಇದೇ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಟ್ರಿಕ್ಸ್. ಇವನ್ ಬಿಟ್ರೆ ಬೇರೆ ಯಾವ್ದು ಏನಂತಂದ್ ಹೇಳಿದ್ರೆ ಅಲ್ಲಿ ವರ್ಕ್ ಆಗಂಗಿಲ್ಲ ನಂಬರ್ ಸೀರೀಸ್ ಅಲ್ಲಿ. ಇದನ್ನೆಲ್ಲ ಏನಂತಂದ್ ಹೇಳಿ ಸೈಡ್ ಒಂದ್ಸರಿ ಬರ್ದಿಟ್ಕೊಡ್ರಿ. ನೋಡ್ರಿ ಫಸ್ಟ್ ಕ್ವಶನ್ ನೋಡ್ರಿ, 8, 18, 38, 78, 158 ಅಂತ ಐತೆ. ಟ್ರೈ ಮಾಡ್ರಿ ನೋಡೋಣ. ನೋಡ್ರಿ 8 ಐತಿ, 18 ಐತಿ, 38, 78, 158. ಇಲ್ಲಿ ಏನಾಗೈತಿ ಸರ್, ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾನು ಏನಪ್ಪಾ ಅಂತಂದ್ ಸಂಖ್ಯೆಗಳು ಮುಂದ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತಿದಾವ. ಜಾಸ್ತಿ ಆಗ್ತಿದಾವ, ಓಕೆ ನಿಜ. ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತು ಎರಡದ್ರ ಡಿಫ್ರೆನ್ಸ್ ನೋಡ್ರಿ, ಎರಡದ್ರ ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗತ್ತೆ, 8 ಇದೆ, ನೆಕ್ಸ್ಟ್ 18 ಆಗೈತೆ. ಇವ್ ಎರಡದ್ರ ವ್ಯತ್ಯಾಸ ನೋಡ್ರಿ ಅಂತಂದ್ ಹೇಳಿದ್ರೆ 10 ಐತಿ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ 18 38 ಆಗೈತೆ, ಅಂದ್ರೆ ಇಲ್ಲಿ 20 ಕೂಡ್ಸಿದಾನ, ಇಲ್ಲಿ +10 ಕೂಡ್ಸಾನ, 20 ಕೂಡ್ಸಾನ. ಯಾಕಂತಂದ್ ಹೇಳಿದ್ರೆ ವ್ಯತ್ಯಾಸ ಕಡಿಮೆ ಇರೋದ್ರಿಂದ ನಾವು ಯಾವಾಗ್ಲೂ ಪ್ಲಸ್ ಮಾಡಕ್ ಟ್ರೈ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 38 78 ಆಗೈತೆ, ಅಂದ್ರೆ 38 78 ಅಂದ್ರೆ +40 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಷ್ಟಾಗೈತೆ, 78 158 ಆಗೈತೆ. ಟ್ರೈ ಮಾಡ್ರಿ, 158 ಒಳಗಡೆ 78 ಕಳೆದ್ರೆ ಎಷ್ಟಾಗತ್ತ, 8 8 ಹೋದ್ರೆ 0, 15 7 ಹೋದ್ರೆ ಎಷ್ಟಾಗತ್ತ 8. ಸೊ 80 ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಾಗ್ಬೇಕು ಇವಾಗ, ಇಲ್ಲಿ ನೀವು ಟ್ರೈ ಮಾಡ್ರೆ 10 20 ಆಗೈತಿ. ಇಲ್ಲಿ ಏನ್ ಮಾಡಿ 20 40 ಮಾಡೋಣ, ಡಬಲ್ ಮಾಡೋಣ. 40 ಏನಪ್ಪಾ ಅಂತಂದ್ ಹೇಳಿ 80 ಮಾಡಿದಾನ, ಅಂದ್ರೆ ಇಲ್ಲಿ 80 ಡಬಲ್ ಆಗ್ಬೇಕು. ಎಷ್ಟಾಗ್ಬೇಕು ಇಲ್ಲಿ 160 ಕೂಡ್ಸ್ಬೇಕು. ಸೊ 160 ಕೂಡ್ಸ್ರೆ ಎಷ್ಟಾಗತ್ತೆ, 158 + 160 ಮಾಡಿದ್ರೆ ಎಷ್ಟಾಗತ್ತ, 8 6 5 11 1 2 3 318. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 318 ಬರುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತಾ? ಪ್ಲಸ್ ಮಾಡ್ಕೊಂತ ಹೋಗಿ ನೆಕ್ಸ್ಟ್ ಡಬಲ್ ಮಾಡಿದಾನ ಅಷ್ಟೇ ಕೆಳಗಡೆ. ಎಲ್ರಿಗೂ ಅರ್ಥ ಆಯ್ತಾ? ಓಕೆ ಡನ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ ಎಲ್ಲಾ ತರ ನೀವು ಟ್ರೈ ಮಾಡ್ಬೇಕು. ಪ್ಲಸ್ ಮಾಡಿದ್ರೆ ಆಗತ್ತೇನಾ, ನೀವೆಲ್ಲ ಟ್ರೈ ಮಾಡಿದ್ರೆ ನಿಮ್ಗೆ ಟೈಮ್ ಕೊಟ್ಟಿದ್ದೆ. ಅದಾದ ನಂತರ ಮೈನಸ್ ಅಂತೂ ಮಾಡಕ್ ಬರಂಗಿಲ್ಲ,
ಯಾಕಂದ್ರೆ ಜಾಸ್ತಿ ಹಾಕೋತ ಹೋಗೈತೆ. ಪ್ಲಸ್ ಟ್ರೈ ಮಾಡಿದ್ರೆ ಬರಂಗಿಲ್ಲ ಇದು. ನೀವೆಲ್ಲರೂ ಟ್ರೈ ಮಾಡಿರ್ತೀರಿ, ಪ್ಲಸ್ ಮಾಡಿದ್ರೆ ಬರುತ್ತೇನೆ. ನೋಡೋಣ ಯಾವ ತರ ಪ್ಲಸ್ ಮಾಡಿದ್ರೆ. ಸೊ ಇವೆರಡು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಸ್ಕ್ವೇರ್ ನ ಪ್ಲಸ್ ಮಾಡ್ಬೇಕಂತಂದ್ ಹೇಳ. ಇಲ್ಲಿ ನೋಡ್ರಿ 0, 1, 5, 14, 30 ಯಾವ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಟ್ರೈ ಮಾಡ್ಬೇಕು ನೀವು. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ 0 ಐತಲ್ಲ, 0 ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಹಂಗ ಇಟ್ಕೊಡ್ರಿ. ಸೊ 0 ಅಂತಂದ್ ಹೇಳಿ ಬರ್ಕೊಂಡಿರಿ, ಅಥವಾ 0 ಸ್ಕ್ವೇರ್ ಅಂತ ತಗೊಳ್ರಿ, ಹಂಗ ಇಟ್ಕೊಡ್ರಿ. ಇದ್ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಆಗೈತೆ. 1 ಸ್ಕ್ವೇರ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡಿದನ. 1 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 1 ಆಗತ್ತೆ. 1 ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಸ್ಕ್ವೇರ್ ನ ಪ್ಲಸ್ ಮಾಡಿದಾನ. 2 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 4. 1 ಪ್ಲಸ್ 4 ಎಷ್ಟಾಯ್ತು? 5 ಆಯ್ತು. ನೆಕ್ಸ್ಟ್ ಏನು? 3 ಸ್ಕ್ವೇರ್ ನ ಪ್ಲಸ್ ಮಾಡಿದಾನ. ಅಂದ್ರೆ ಎಷ್ಟು? 9 ಇದು. 9 ಪ್ಲಸ್ 5 ಎಷ್ಟಾಗತ್ತ? 14 ಆಗತ್ತ. ನೆಕ್ಸ್ಟ್ ನೋಡ್ರಿ, 4 ಸ್ಕ್ವೇರ್ ನ ಪ್ಲಸ್ ಮಾಡಿದಾನ. ಅಂದ್ರೆ ಎಷ್ಟಾಗತ್ತ? 4 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 16. 16 ಪ್ಲಸ್ 14 ಎಷ್ಟಾಗತ್ತ? 30 ಆಗತ್ತ. ಹಂಗಾದ್ರೆ ಇನ್ನು ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? 5 ಸ್ಕ್ವೇರ್ ನ ಪ್ಲಸ್ ಮಾಡ್ಬೇಕು. ಅಂದ್ರ 30 ಪ್ಲಸ್ 5 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 25. ಸೊ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ 55 ಅಂತಂದ್ ಹೇಳಿ ಬರತ್ತ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 55 ಬರುತ್ತೆ. ನಮ್ದು ಪ್ಲಸ್ ಮೈನಸ್ ಇಂಟು ಎಲ್ಲ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಾನು ಏನ್ ಹೇಳಿದ್ದೆ? ಯಾವ್ದಾದ್ರು ನಂಬರ್ಸ್ ಗಳನ್ನ ಸ್ಕ್ವೇರ್ ಮಾಡ್ಬೇಕಂತ ಹೇಳಿದ್ದೆ ತಾನ. ಸೊ ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಎಕ್ಸಾಂಪಲ್. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ ಇದು ಹೆಂಗಾಯ್ತು ಅಂತಂದ್ ಹೇಳಿ? ಒನ್ ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್. ಟೈಮ್ಸ್ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಒಂದೇ ನಂಬರ್ ನ ಸ್ಕ್ವೇರ್ ಮಾಡ್ಕೊಂಡ್ ಬರ್ತಾವ. ಇಲ್ಲಂತಂದ್ ಹೇಳಿದ್ರೆ ಓನ್ಲಿ 3 ಸ್ಕ್ವೇರ್ ನ ಎಲ್ಲಾ ಕಡೆ ಪ್ಲಸ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಒಂದೊಂದ್ ನಂಬರ್ ನ ಈಗ ನೋಡ್ರಿ, 1 ಸ್ಕ್ವೇರ್ ಮಾಡ್ಬಿಟ್ಟು -1 ಮಾಡ್ಬೇಕಾಗತ್ತ. ನೆಕ್ಸ್ಟ್ 2 ಸ್ಕ್ವೇರ್ ಮಾಡ್ಬಿಟ್ಟು -2 ಮಾಡ್ಬೇಕಾಗತ್ತ. 3 ಸ್ಕ್ವೇರ್ ಮಾಡ್ಬಿಟ್ಟು -3, 4 ಸ್ಕ್ವೇರ್ ಮಾಡ್ಬಿಟ್ಟು -4. ಸೊ ನೆಕ್ಸ್ಟ್ 5 ಸ್ಕ್ವೇರ್ ಮಾಡಿ -5. ಇಂಥ ಪ್ರಾಬ್ಲಮ್ಸ್ ಗಳು ಬರ್ತಾವ. ನಾನು ಅದಕ್ಕೆ ಹೇಳಿದ್ದೆ, ಸ್ಕ್ವೇರ್ ಮಾಡ್ಬಿಟ್ಟು ಯಾವ್ದಾದ್ರು ಒಂದನ್ನ ಪ್ಲಸ್ ಮಾಡ್ಬೇಕು, ಅಥವಾ ಸ್ಕ್ವೇರ್ ಮಾಡ್ಬಿಟ್ಟು ಯಾವ್ದನ್ನ ಮೈನಸ್ ಮಾಡ್ಬೇಕು ಅಂತ. ಆ ತರನು ಪ್ರಾಬ್ಲಮ್ಸ್ ಗಳು ಬರ್ತಾವ ಅಂತಂದ್ ಹೇಳಿದೀನಿ. ಸ್ವಲ್ಪ ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಆರಾಮಾಗಿ ಪಾಸ್ ಆಗ್ತಾರೆ, ಟೆನ್ಷನ್ ತಗೋಬೇಡ. ನಂದೇನಪ್ಪಾ ಅಂತಂದ್ ಹೇಳಿದ್ರ ರೀಸನಿಂಗ್ ಅಲ್ಲಿ 20ಕ್ಕೆ 20 ಕರೆಕ್ಟ್ ಆಗ್ಬೇಕು. ಅಂದ್ರ ನಮ್ಗೆ ಎಷ್ಟು ಮಾರ್ಕ್ಸ್ ಆಯ್ತು? 40 ಮಾರ್ಕ್ಸ್ ಬರುತ್ತೆ. ಈಸಿಯಾಗಿ 40 ಮಾರ್ಕ್ಸ್. ಇನ್ 40 ಮಾರ್ಕ್ಸ್ ತೆಗೆದ್ರೆ ಜಾಬ್ ಆದಂಗ. ಬಾಳ ಟಫ್ ಆಗಿರೋದು ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ, ಈಸಿ ಆಗಿರೋದ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಇಂಥವ್ ದೊಡ್ಡ ದೊಡ್ಡ ಸಂಖ್ಯೆಗಳು ಬರ್ತಾವ. ಏನ್ ಮಾಡಂತಂದ್ ಹೇಳ ನಿಮಗ್. ನೋಡ್ರಿ, ಟ್ರೈ ಮಾಡಿ. ಅಲ್ಲೇ ಫಸ್ಟ್ ಸಂಖ್ಯೆ ಒಳಗಡೆ ಗೊತ್ತಾಗತ್ತೆ ನೀವು ಏನ್ ಮಾಡ್ಬೇಕಂತಂದ್ ಹೇಳಿ. ನೋಡ್ರಿ, ಅದನ್ನ ನೋಡಿದ ತಕ್ಷಣ ಏನಪ್ಪಾ ಅಂತಂದ್ ಹೇಳಿ ದೊಡ್ಡ ಜಾಸ್ತಿ ಹಾಕೋತಾ ಹೋಗೈತೆ ಅಮೌಂಟ್. ಅದ್ರದ್ದು ಮೊತ್ತ ಏನಂತಂದ್ ಹೇಳಿ ಜಾಸ್ತಿ ಹಾಕೋತಾ ಹೋಗೈತೆ. ಸೊ ಇಲ್ಲಿ ಏನ್ ಮಾಡಕ್ಕಾಗಿಲ್ಲ, ಪ್ಲಸ್ ಅಂತೂ ಮಾಡಕ್ಕಾಗಿಲ್ಲ. ಟ್ರೈ ಮಾಡಿದ್ರೆ ಇಂಟು ಮಾಡ್ಬೇಕು. ಯಾವ್ದಾದ್ರು ಸಂಖ್ಯೆಯಿಂದ ಇಂಟು ಮಾಡಕ್ ಟ್ರೈ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಅದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಸ್ಕ್ವೇರ್ ನ ಪ್ಲಸ್ ಮಾಡಕ್ ಮಾಡ್ರಿ. ಅದು ಆಗ್ಲಿಲ್ಲ ಅಂದ್ರೆ ಇಂಟು ಮಾಡಕ್ ಟ್ರೈ ಮಾಡ್ರಿ. ಒಟ್ ಏನ್ರ ಒಂದ್ ಟ್ರೈ ಮಾಡ್ರಿ, ಬರುತ್ತ ಪಕ್ಕ. ಫಸ್ಟ್ ಏನಂತಂದ್ರೆ ಸಿಂಪಲ್ ಆಗಿ ಟ್ರೈ ಮಾಡೋದು. 55 ಇದ್ದೇನಂತಂದ್ ಹೇಳಿದ್ರೆ 165 ಆಗೈತೆ. ಸೊ ಇದಕ್ ಪ್ಲಸ್ ಅಂತೂ ಮಾಡ್ರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಅದೇ ತರ ಪ್ಲಸ್ ಮಾಡ್ಬೇಕು. ಆಗತ್ತಾ? ಆಗಂಗಿಲ್ಲ. ಚೆಕ್ ಮಾಡೋದ. ಪ್ಲಸ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಪ್ಲಸ್ ಅಂತೂ ಆಗಂಗಿಲ್ಲ. ಪ್ಲಸ್ ಅಂತೂ ಮಾಡ್ರೆ ಈ ತರ ಬರಂಗಿಲ್ಲ. ಸಡನ್ ಆಗಿ 13,000 ಆಗೈತೆ. ಇಂಟು ಮಾಡಿದಾಗ್ಲೇ ಅದು ಕರೆಕ್ಟ್ ಆಗತ್ತ. ಇಂಟು ಮಾಡ್ಬೇಕಂತಂದ್ ಹೇಳಿದ್ರೆ ಯಾವ ನಂಬರ್ ಇಂದ? ಸಿಂಪಲ್. 55ಕ್ಕೆ ಇಂಟು 2 ಮಾಡ್ರೆ ಎಷ್ಟಾಗತ್ತೆ? 2 5 10, 2 5 10, 110 ಆಯ್ತು. ಇಂಟು 2 ಮಾಡಿದ್ರೆ ಬರಂಗಿಲ್ಲ. ಅಲ್ಲೇ ಚೆಕ್ ಮಾಡೋದು. ಇಂಟು 3 ಮಾಡ್ರೆ ಬರುತ್ತೇನಾ? 3 5 15, 3 10 15, 16, 165 ಬಂತು. ಇಂಟು 3 ಮಾಡಿದ್ರೆ ಬರುತ್ತೆ. ಎಸ್, ಇಂಟು 3 ಮಾಡ್ರಿ ಬರುತ್ತೆ. ಇಂಟು 3 ಮಾಡ್ರಿ ಬರುತ್ತೆ. ಇದು 165 ಇಂಟು 3 ಮಾಡ್ರಿ. 3ರಿಂದ ಗುಣಿಸ್ರಿ. 3 5 15, 3 6 18, 19, 3 1 3, 495 ಬಂತು. ಮುಂದಿನ ಚೆಕ್ ಮಾಡಕ ಹೋಗ್ಬೇಡ್ರಿ. 1485ರಿಂದ ಇಂಟು 3 ಮಾಡ್ಬೇಕು. 3 5 15, 3 8 24 ಪ್ಲಸ್ 25, 3 4 12, 12 ಪ್ಲಸ್ 2 14, 3 1 3, 4. ಸೊ ಎಲ್ರಿಗೂ ಆನ್ಸರ್ ಎಷ್ಟು ಬಂದೈತಾ? 4455. 4455 ಬಂದೈತಾ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ್ ಹೇಳಿದ್ರೆ, ನಾಳೆಗೆ ನಾನು ಫಿಗರ್ ಸೀರೀಸ್ ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅದಾದ ನಂತರ ಅಷ್ಟ್ರೊಳಗಡೆ ಏನು ಎಂಬೆಡೆಡ್, ಆಮೇಲೆ 6th ಕಂಡುಹಿಡಿಯೋದು, ಆಮೇಲೆ ಡೈಸ್ ಇದನ್ನು ಕೂಡ ಹಾಕಿರ್ತೀನಿ. ಇವನು ನೋಡ್ಬಿಟ್ಟು ನಾಳೆ ಒಂದಿನ ಟೈಮ್ ಓಕೆ, ನಾಡಿದ್ ನಾನು ನಿಮ್ಗೆ ರಜಾ ಕೊಡ್ತೀನಿ. ಎಲ್ಲಾ ಕ್ಲಾಸಸ್ಗಳನ್ನ ನೋಡ್ರಿ. ಆ ಕಡೆ ನಾಡಿದ್ದು ಅಂದ್ರೆ ಶುಕ್ರವಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ಇನ್ನೊಂದ್ಸಾರಿ 1ನೇ ಟೆಸ್ಟ್ ಬರಿಬೇಕು.
ಇನ್ನೊಂದ್ಸರಿ ಏನಂತಂದ್ ಹೇಳಿದ್ರೆ ಒಂದನೇ ಟೆಸ್ಟ್ ಬರಿಬೇಕು. ಓನ್ಲಿ ಏನಂತಂದ್ ಹೇಳಿದ್ರೆ ರೀಸನಿಂಗ್ ಅಷ್ಟ ಮಾಡ್ಬಿಟ್ಟು ಉಳಿದಿದ್ದೆಲ್ಲ ಸಬ್ಮಿಟ್ ಕೊಟ್ಬಿಡ್ಬೇಕು. ಉಳಿದಿದ್ದು ಯಾರು ಟಚ್ ಮಾಡಂಗಿಲ್ಲ. GK ಯಾರು ಟಚ್ ಮಾಡಂಗಿಲ್ಲ, ಮ್ಯಾಥ್ಸ್ ಯಾರು ಟಚ್ ಮಾಡಂಗಿಲ್ಲ, ಇಂಗ್ಲಿಷ್ ಯಾರು ಟಚ್ ಮಾಡಂಗಿಲ್ಲ. ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ಓನ್ಲಿ ರೀಸನಿಂಗ್ ಮಾತ್ರ ಏನಂತಂದ್ ಹೇಳಿದ್ರೆ ಟಚ್ ಮಾಡ್ಬೇಕು. ಅಲ್ಲಿವರೆಗೂ ಯಾವನು ಹೊಳ್ಳಿ ನೋಡಂಗಿಲ್ಲ ಮತ್ ಕ್ವಶನ್ಸ್ ಏನೇನದಾವ ಅಂತ ಹೇಳಿ. ಸೊ ಎಲ್ಲಾ ಇವನ್ ಕ್ಲಾಸಸ್ ನ ನೋಡ್ಬಿಟ್ಟು ನೆಕ್ಸ್ಟ್ ಎಲ್ರು ಓನ್ಲಿ ರೀಸನಿಂಗ್ ಅಷ್ಟೇ ಮಾಡ್ಬೇಕು. 20ಕ್ಕೆ ಎಷ್ಟು ಬರುತ್ತೆ ಅಂತ ಟ್ರೈ ಮಾಡ್ರಿ. ಯಾವ ಟಾಪಿಕ್ ತಪ್ಪಾಗತ್ತ ನಾನು ನೋಡ್ತೀನಿ ಆಮೇಲೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 14 ಐತೆ, ನೆಕ್ಸ್ಟ್ 6 ಆಗೈತೆ, ನೆಕ್ಸ್ಟ್ 5 ಆಗೈತೆ, ನೆಕ್ಸ್ಟ್ 6.5 ಆಗೈತೆ, ಅದಾದ ನಂತರ 12 ಆಗೈತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿ. ಮೈನಸ್ ಅಂತೂ ಮಾಡಂಗಿಲ್ಲ. ಹೆಂಗ್ ಮೈನಸ್ ಮಾಡ್ತೀರಿ? ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ನೋಡ್ರಿ. ಇವಾಗ 14ರಿಂದ 6 ಆಗೈತೆ ಅನ್ಕೊಡ್ರಿ. 14ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಆಗೈತಿ. ಇಲ್ಲಿ ಎಷ್ಟು ಮೈನಸ್ ಮಾಡಿದ ಅನ್ಕೊಳ್ಳ? -8 ಮಾಡಿದಾನೆ. ನೆಕ್ಸ್ಟ್ ಸಂಖ್ಯೆಗೂ -8 ಮಾಡಿದ್ರೆ ಎಷ್ಟು ಬರ್ಬೇಕು ಇಲ್ಲಿ? ಬರಂಗಿಲ್ಲ. -2 ಬರ್ಬೇಕಾಗತ್ತ. ಬಟ್ ಆದ್ರೆ ಆತರ ಇಲ್ಲ ಅಲ್ಲಿ. ಸೊ ಅಂದ್ರೆ ಮೈನಸ್ ಅಂತೂ ಮಾಡಕ್ ಬರಂಗಿಲ್ಲ. ಇನ್ನೇನ್ ಮಾಡ್ಬೇಕು ನೋಡ್ರಿ ಇಲ್ಲಿ. ಸೊ 14 6 ಆಗೈತೆ. 14 ಏನಪ್ಪಾ ಅಂತಂದ್ ಹೇಳಿದ್ರೆ 6 ಆಗೈತೆ. ಇವ್ನ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ 14 ಇಂಟು 0.5 -1 ಮಾಡಿದಾನೆ ಎಲ್ಲಾ ಕಡೆ ನೋಡ್ರಿ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಮಾಡಿದಾನ. 14 ಇಂಟು 0.5 ಅಂತಂದ್ ಹೇಳಿದ್ರೆ, ಸೊ 0.5 ಅಂತಂದ್ ಹೇಳಿದ್ರೆ ನಾವು 0.5 ಅನ್ನ ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ 1/2 ಅಂತಾನು ಬರ್ಕೋಬಹುದು. 0.5 ಅಂತಂದ್ ಹೇಳಿದ್ರೆ 1/2 ಅಂತಾನು ಬರ್ಕೋಬಹುದು. ಸೊ ಇಲ್ಲಿ ನೋಡ್ರಿ 1/2 ಅಂತಂದ್ ಹೇಳಿದ್ರೆ 2 ಒಂದ್ಲೆ 2 ಏಳೆ. ಸೊ ಅಥವಾ 14 ಇಂಟು 0.5 ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 7 ಬರುತ್ತೆ. ಸೊ 7 - 1 ಮಾಡ್ರಪ್ಪ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ 6 ಬರುತ್ತೆ. ಸೊ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಬರ್ದಿದ್ದಾನ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾನ? ಈ ಎರಡಕ್ಕೂ ಇಲ್ಲಿ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ 6 ಇಂಟು 1 -1 ಮಾಡಿದಾನ. ಇಲ್ಲಿ ನೋಡ್ರಿ -1 ಎಲ್ಲಾ ಕಡೆ ಮಾಡ್ಕೊಂತ ಹೋಗ್ಯಾನ. ಬಟ್ ಆದ್ರೆ ಇಲ್ಲಿ ಜಾಸ್ತಿ ಮಾಡಿದಾನ ಅರ್ಧ. ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ 7 ಬಂದೈತೆ, ಸಾರಿ 5 ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾನ ನೋಡ್ರಿ. ಇಲ್ಲಿ ಏನ್ ಮಾಡಿದ ಅಂತಂದ್ ಹೇಳಿದ್ರೆ 5 ಇಂಟು 1.5 -1 ಮಾಡಿದಾನ. ಸೊ ಇದ್ ನೋಡ್ರಿ 1.5 ಇಂಟು 5 ಇದು ಮಾಡಿದ್ರ 5 5 25, 5 1 5 ಪ್ಲಸ್ 2 7. ಸೊ ಒಂದಾದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಂದು ಐತೆ 7.5. 7.5 -1 ಮಾಡಿದ್ರೆ ಎಷ್ಟಾಗತ್ತ? 6.5 ಬಂತು. ಸೊ ಅದನ್ನೇನಪ್ಪಾ ಅಂತಂದ್ 6.5 ಬರ್ದಾನ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನಾವ್ ಇವಾಗ? ಇಲ್ಲಿ 1.5 ಇಂಟು ಮಾಡಿದನ 6.5 ಇಂಟು 2 ಮಾಡಿ -1 ಮಾಡಿದಾನ. ಎಷ್ಟು ಬರುತ್ತೆ ಆನ್ಸರ್? 6.5 ಇಂಟು 2 ಅಂತಂದ್ ಹೇಳಿದ್ರೆ 2 5 10, 2 6 12 13. ಒಂದಾದ ನಂತರ ಬಿಂದು ಐತೆ ಇಲ್ಲಿ ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಏನು? -1 ಅಂದ್ರೆ 12 ಆಗತ್ತ. ಬರ್ದಿದಾನ. ಹಂಗಾದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಇಂಟು 2 ಆಯ್ತಲ್ಲ, ಇನ್ನೇನ್ ಮಾಡ್ಬೇಕು? ಇಂಟು 2.5 -1 ಮಾಡ್ಬೇಕು. ನೋಡ್ರಿ 2.5 ಇಂಟು 12 ಅಂತಂದ್ ಹೇಳಿದ್ರೆ 12 5 60, 12 24 ಪ್ಲಸ್ 6 ಅಂತಂದ್ ಹೇಳಿದ್ರೆ 30 ಆಗತ್ತ. ಒಂದಾದ ನಂತರ ಬಿಂದು ಐತೆ, 1 0 ಆದ ನಂತರ ಬಿಂದು ಕೊಟ್ಟೆ. ಸೊ 30 ಆಯ್ತು. 30 -1 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 29 ಆಗತ್ತ. ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 29 ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇವುದು ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳು. ನಾನು ಇವಾಗ್ಲೇ ಹೇಳ್ತಿದ್ದೀನಿ, ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳು. ತಲೆ ಕೆಡ್ಸ್ಕೋಬೇಡ್ರಿ. ಲಕ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಂಥವ್ ಬರ್ತಾವ ಶಿಫ್ಟ್ ಒಳಗಡೆ. ನೋಡ್ರಿ ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಒಂದು 30 ಶಿಫ್ಟ್ ಎಕ್ಸಾಮ್ಸ್ ನಡೀತಾವ ಅನ್ಕೊಡ್ರಿ. ಟೋಟಲ್ 30 ನಡೆಯಂಗಿಲ್ಲ, 52 ನಡೀತಾವ. 52 ಈ ತರ ನಡೀತಾವ. 52 ಶಿಫ್ಟ್ ಅಲ್ಲಿ ಒಂದು 10 ಶಿಫ್ಟ್ ಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಥ ಕ್ವಶನ್ಸ್ ಇರ್ತಾವ. ಉಳಿದು 40-45 ಟೆಸ್ಟ್ ಗಳಲ್ಲಿ ಏನಪ್ಪಾ ಅಂತ ಶಿಫ್ಟ್ ಗಳಲ್ಲಿ ಈಸಿ ಆಗಿರೋ ಇರ್ತಾವ. ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸೊ ಅದಕ್ಕೋಸ್ಕರ ಟಫ್ ಆಗಿರೋ ತಗೋಣ ಇವಾಗ. ನೆಕ್ಸ್ಟ್ ಅದ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ, ಈಸಿ ಆಯ್ತಾ. ಇಲ್ಲಿ ನೋಡ್ರಿ ಕೆಲವೊಂದು ಕ್ವಶನ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ತಾವ ನೋಡ್ರಿ. ನಾನು ಇವಾಗ ಹೇಳ್ತೀನಿ ಅದನ್ನ. ಸೊ 10 ಐತೆ, ಅದಾದ ನಂತರ 40 ಆಗೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 20, ನೆಕ್ಸ್ಟ್ 30 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಆಗೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಾಗಿರ್ಬಹುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದು ತಗೊಳ್ಳೋಣ, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗತ್ತ.
ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 20 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತಂದ್ ಹೇಳಿ ಇಲ್ಲಿ ನಾವು ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಈ ಸಂಖ್ಯೆನ ನೋಡ್ರಿ, ಆಮೇಲೆ ನೆಕ್ಸ್ಟ್ ಸಂಖ್ಯೆನ ನೋಡ್ರಿ. ಇದು ಹೆಚ್ಚಾಗೈತ್ರಿ. ಅದಾದ ನಂತರ ಮತ್ತೆ ಇದು ಕಮ್ಮಿ ಆಗೈತೆ. ಇದ್ ನೋಡ್ರಿ ನೆಕ್ಸ್ಟ್ ಮತ್ತೆ ಹೆಚ್ಚಾಗೈತೆ. ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ ಐತೆ. ಇದ್ ನೋಡ್ರಿ ನೆಕ್ಸ್ಟ್ ಕಮ್ಮಿ ಆಗೈತೆ. ಸೊ ಈ ತರ ಹೆಚ್ಚು ಕಮ್ಮಿ ಅಂತಂದ್ ಹೇಳಿ ಬರುತ್ತಲ್ಲ ನಾವು ಚೆಕ್ ಮಾಡಿದಾಗ. ಹೆಚ್ಚು ಕಮ್ಮಿ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರಿ, ಇವಾಗ ಇಲ್ಲಿ ಟ್ರೈ ಮಾಡ್ರಿ. ಇಲ್ಲಿ ಏನಾಗೈತಿ, ಹೆಚ್ಚಾಗೈತಿ. ಅದಾದ ನಂತರ ಇಲ್ಲಿ ನೋಡ್ರಿ ಕಮ್ಮಿ ಆಗೈತಿ. ಇಲ್ಲಿ ಮತ್ತೆ ಹೆಚ್ಚಾಗೈತೆ, ಕಮ್ಮಿ ಆಗೈತೆ, ಹೆಚ್ಚಾಗೈತೆ. ಹೆಚ್ಚು ಕಮ್ಮಿ ಬಂತು ಅಂತಂದ್ ಹೇಳಿದ್ರೆ ಅವಾಗ ನಾನು ಏನ್ ಹೇಳಿದೆನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಯಾರಾದ್ರೂ ಓಲ್ಡ್ ಕ್ಲಾಸ್ ಯಾರಾದ್ರೂ ನೋಡಿದ್ರ, ಸೊ ನಾನ್ ನಿಮ್ಗೆ ಏನ್ ಹೇಳೇನಿ, ಒಂದ್ ಬಿಟ್ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ತಗೊಳ್ಬೇಕು. ಇದನ್ನ ತಗೊಂಡ್ರೆ ಅಂತಂದ್ ಹೇಳಿದ್ರೆ ಇದನ್ನ ಬಿಡ್ಬೇಕು, ನೆಕ್ಸ್ಟ್ ತಗೊಳ್ಬೇಕು, ಒಂದ್ ಬಿಡ್ಬೇಕು, ನೆಕ್ಸ್ಟ್ ತಗೊಳ್ಬೇಕು, ಇಲ್ಲಿ ನೆಕ್ಸ್ಟ್ ಬರುತ್ತೆ. ಅಂದ್ರೆ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಶ್ರೇಣಿಯಲ್ಲಿ ಇರ್ತಾವ. ಇದು ಕೂಡ ನೋಡ್ರಿ ಒಂದ್ ಸೀರೀಸ್ ಅಲ್ಲಿ ಇರ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ +10 ಮಾಡ್ಕೊಂತ ಹೋಗ್ಯದಾನ ಎಲ್ಲಾ ಕಡೆ. ಅದಾದ ನಂತರ ಮೇಲ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ -10 ಮಾಡ್ಕೊಂತ ಹೋಗ್ಯಾನ. ಅದಕ್ಕೋಸ್ಕರ ಆನ್ಸರ್ ಬಂದೈತಿ. ಸೇಮ್ ಅದೇ ತರ ನೋಡ್ರಿ 86, 107, 82, 111. ಅದಾದ ನಂತರ 78 ಆಗೈತೆ, 115. ನೆಕ್ಸ್ಟ್ ಏನ್ ಕೇಳಿದಾನ. ಬಟ್ ಆದ್ರೆ ಇಲ್ಲಿ ನೋಡ್ರಿ ನಾವು ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಇದು ಒಂದ್ ನಾರ್ಮಲ್ ಐತೆ, ಇದು ಹೆಚ್ಚಾಗೈತೆ. ನೆಕ್ಸ್ಟ್ ಏನಾಗೈತಿ, ಕಮ್ಮಿ ಆಗೈತಿ. ನೆಕ್ಸ್ಟ್ ಹೆಚ್ಚಾಗೈತೆ, ಕಮ್ಮಿ ಆಗೈತೆ, ಹೆಚ್ಚಾಗೈತೆ. ಅಂದ್ರೆ ನಾವೇನ್ ಮಾಡ್ಬೇಕು, ಒಂದ್ ಬಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಈ ರೀತಿಯಾಗಿ ರೌಂಡ್ ಹಾಕೊಂಡ್ಬಿಟ್ಟು ಒಂದ್ ಬಿಟ್ಟು ಒಂದ್ ರೌಂಡ್ ಹಾಕೊಂಡ್ಬಿಡೋದು. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಸೀರೀಸ್ ಅಲ್ಲಿ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಸೀರೀಸ್ ಅಲ್ಲಿ ಇರ್ತಾವ ನೋಡ್ರಿ. ಸೊ 86 ಇದ್ದು 82 ಆಗೈತೆ, +4 ಮಾಡೋಣ. 82 ಇದ್ದು 78 ಆಗೈತೆ, ಸಾರಿ -4 ಮಾಡಿದಾನ. 82 ಇದ್ದು 78 ಆಗೈತೆ, ಇಲ್ಲೂ -4 ಮಾಡಿದಾನ. ಇಲ್ಲಿ 78 ಇದ್ದಿದ್ದು ಏನಪ್ಪಾ ಅಂತಂದ್ರೆ -4 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 74 ಬರುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇದ್ ನೋಡ್ರಿ 107 ಇದ್ದೇನಪ್ಪಾ ಅಂತಂದ್ರೆ 111 ಆಗೈತಿ, +4 ಮಾಡಿದಾನ. 111 ಇದ್ದದ್ 115 ಆಗೈತೆ, +4 ಮಾಡಿದಾನ. ಅದಾದ ನಂತರ ಮುಂದಿನ ಸಂಖ್ಯೆ ಯಾವ್ದು ಬರ್ಬೋದು, +4 ಮಾಡಿದ್ರೆ 116 ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಹೆಚ್ಚು ಕಮ್ಮಿ ಆಯ್ತಂತಂದ್ ಹೇಳಿದ್ರೆ ಒಂದ್ ಬಿಟ್ ಒಂದ್ ರೌಂಡ್ ಹಾಕೊಂಡು ಚೆಕ್ ಮಾಡ್ಬೇಕು. ಸೊ ಇದು ಒಂದೇನಪ್ಪಾ ಅಂತಂದ್ರೆ ನಿಮ್ಗೆ ಟ್ರಿಕ್. ಕ್ಲಿಯರ್ ಎಲ್ರಿಗೂ? ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್ ನೋಡ್ರಿ, ಟೋಟಲ್ 20 ಟೆಸ್ಟ್ ಒಳಗಡೆ ನಾನು ಎಲ್ಲಾ ಟ್ರಿಕ್ಸ್ ಗಳನ್ನ ಒಂದೊಂದ್ ಎಕ್ಸಾಮ್ ಅಂದ್ರೆ ಒಂದೊಂದ್ ಟೆಸ್ಟ್ ಅಲ್ಲಿ ಒಂದೊಂದ್ ಟ್ರಿಕ್ ನ ಅಪ್ಲೈ ಮಾಡಿದೆ ನಾನು. ಈಗೇನ್ ನಾನು ಏನ್ ಕಂಡಕ್ಟ್ ಮಾಡ್ತಿದ್ದೀನಲ್ಲ, 20 ಟೆಸ್ಟ್ ಗಳಲ್ಲಿ ಒಂದೊಂದ್ ಟ್ರಿಕ್ಸ್ ಗಳು ಇರ್ತಾವ. ಒಂದ್ ಟೆಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಟ್ರಿಕ್ ಇತ್ತಂತ ಹೇಳಿದ್ರೆ, ಸೆಕೆಂಡ್ ಟೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಬೇರೆ ತರ ಟ್ರಿಕ್ ಇರುತ್ತೆ. ಎಲ್ಲಾ ಟ್ರಿಕ್ಸ್ ಗಳನ್ನ ನೀವು ಅಪ್ಲೈ ಮಾಡೋ ತರ ನಾನು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಿದ್ದೇನೆ. ಕ್ಲಿಯರ್? ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟೆಸ್ಟ್ ಗಳು. ನೆಕ್ಸ್ಟ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ಏನಾಗತ್ತ, ಇದನ್ನ ನೀವು ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ 6075 ಐತಿ. ನೆಕ್ಸ್ಟ್ 2025 ಆಗೈತಿ. ನೆಕ್ಸ್ಟ್ ಕೇಳಿದಾನ 225, ನೆಕ್ಸ್ಟ್ 75. ಯಾವ್ದಾದ್ರು ಮೈನಸ್ ಮಾಡಕ್ ನಡೆಯುತ್ತ, ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಎಲ್ಲದಕ್ಕೂ ಮೈನಸ್ ಮಾಡಕ್ಕಂತೂ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಸಡನ್ ಆಗಿ ಕಡಿಮೆ ಹಾಕೋದ್ ಬಂದೈತೆ, ಕಮ್ಮಿ ಹಾಕೋದ್ ಬಂದೈತೆ. ಸಡನ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ಹಾಕೋದ್ ಬಂದೈತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಯಾವ್ದಾದ್ರು ಒಂದ್ ಸಂಖ್ಯೆನ ಏನಪ್ಪಾ ಅಂತಂದ್ ಹೇಳಿದ್ರೆ 6075 ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಡಿವೈಡೆಡ್ ಮಾಡ್ರಿ. ಡಿವೈಡೆಡ್ ಬೈ 2ರಿಂದ ಮಾಡ್ರಿ. ಡಿವೈಡೆಡ್ ಬೈ ಮಾಡಕ್ ಬರಂಗಿಲ್ಲ, 3ರಿಂದ ಮಾಡ್ರಿ. 3ರಿಂದ ಬರ್ಬೋದೇನ್ ನೋಡ್ರಿ. ಸರ್ 3 2 6 0 ಹಂಗ 3 2 6 1 ಉಳಿತು 15 ಆಗತ್ತ. 3 5 15. ನಿಮ್ಗೆ ಆ ತರ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಡ್ರಿ. 6075 ಡಿವೈಡೆಡ್ ಬೈ 3. 3 2 6. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 0 ಇದು ಮಾಡಕ್ ಬರಂಗಿಲ್ಲ. 7 3 2 6 1 ಉಳಿತು 15 ಕೆಳಗಡೆ 3 5 15. ಓಕೆ ಸರ್, 2025 ಕರೆಕ್ಟ್ ಆಗಿ ಬರುತ್ತೆ. ಮುಗಿದೋಯ್ತು. ಇನ್ನೊಂದ್ ಚೆಕ್ ಮಾಡ್ರಿ, ನಿಮ್ಗೆ ಇಲ್ಲಿ ಕರೆಕ್ಟ್ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೆ 225 ಡಿವೈಡೆಡ್ ಬೈ 3 ಮಾಡಿದ್ರ ಅದು ನಡೆಯುತ್ತ. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಟ್ರೈ ಮಾಡ್ರಿ, ಇಂಟು 3 ಮಾಡ್ರಿ. ಈ ಕಡೆಯಿಂದ ಟ್ರೈ ಮಾಡ್ರಿ, ಇಂಟು 3 ಮಾಡ್ರಿ. ನಿಮ್ಗೆ ಹೆಂಗ್ ಬರುತ್ತ ಹಂಗ ಎಲ್ಲಾನು ಕರೆಕ್ಟೇ. ಬಟ್ ಅದ್ರ ಚೆಕ್ ಮಾಡ್ಬೇಕು, ಒಂದು ಲಾಜಿಕ್ ಬರ್ಬೇಕಷ್ಟೇ. ನೀವು ಉಲ್ಟಾ ಇಂಥದ್ ಬಂದ್ರೆ ಉಲ್ಟಾನು ಮಾಡ್ಬೋದು ನೀವು. ಸೊ ಸಿಂಪಲ್ ಆಗಿ ನೋಡ್ರಿ. ಸೊ 75 ಏನಪ್ಪಾ ಅಂತಂದ್ರೆ ಇಂಟು 3 ಮಾಡ್ರಿ 225 ಬರುತ್ತೆ. 225 ಏನಪ್ಪಾ ಅಂತಂದ್ರೆ ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ, 3 5 15, 3 2 6 7, 3 2 6 675 ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್. 675 ಇಂಟು 3 ಮಾಡ್ರಿ, ಅವಾಗ 2025 ಬರ್ಲೇಬೇಕು, ಇಲ್ಲಾಂದ್ರೆ ರಾಂಗ್. 3 5 15, 3 7 21, 22, 6 3 18 ಪ್ಲಸ್ 2 20, 2025 ಬಂತು. ಹಂಗಾದ್ರೆ ಕರೆಕ್ಟ್ ಐತೆ. ನಿಮ್ಗ ಯಾವ ತರ ಬರುತ್ತೆ ಆ ತರ. ಬಟ್ ಅದ್ರ ನಾನು ಏನ್ ಹೇಳ್ದಲ್ಲ, ಆ ಟ್ರಿಕ್ಸ್ ಒಳಗಡೆನೆ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಯಾನು ಇರಂಗಿಲ್ಲ. ನಿಮ್ ಥಿಂಕಿಂಗ್ ಮೇಲೆ ಡಿಪೆಂಡ್ ಅದು.
ನೆಕ್ಸ್ಟ್ ಅದ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಮತ್ ಇದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೇಂಟ್ ಮಾಡ್ರಿಪ್ಪ, ಸರ್ ನೀವು ಕ್ವಶನ್ ಏನ್ ಕನ್ನಡದಾಗ ಕೊಟ್ಟಿಲ್ಲ ಅಂತಂದ್ ಹೇಳಿ ನಾವು ಮ್ಯಾಲಿಂದ ಏನು ಓದಾಕತ್ತೇ ಇಲ್ಲ ಆಗತ್ತೇರಿ. ನಾನ್ ಬರ್ಕೊಂತೀನಿ ನೋಡ್ರಿ, 74 ಐತೆ, ಆಮೇಲೆ 61 ಆಗೈತೆ, 82, ಆಮೇಲೆ 53, ಆಮೇಲೆ 90 ಆಗೈತೆ, ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು ಅಂತಂದೇಳಿ. ಇಲ್ಲಿ ನಾನು ಚೆಕ್ ಮಾಡ್ನಿ ಅಂತಂದ್ ಹೇಳಿದ್ರೆ ಇಲ್ಲಿ ಈ ತರ ಐತಿ, ಇಲ್ಲಿ ಕಮ್ಮಿ ಆಗೈತಿ ನೋಡ್ರಿ, ಮತ್ ಜಾಸ್ತಿ ಆಗೈತಿ, ಇಲ್ಲಿ ಕಮ್ಮಿ ಆಗೈತಿ, ಇಲ್ಲಿ ಮತ್ ಜಾಸ್ತಿ ಆಗೈತೆ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗೈತಿ. ಹೆಚ್ಚು ಕಮ್ಮಿ ಆದ್ರೆ ನಾ ಏನ್ ಮಾಡ್ಬೇಕು, ಒಂದ್ ಬಿಟ್ಟು ಏನಪ್ಪಾ ಅಂತಂದ್ ಹೇಳಿ ಒಂದ್ ರೌಂಡ್ ಹಾಕೋಬೇಕು. ಸೊ ಇಲ್ಲಿ ನೋಡ್ರಿ 74 ಇದ್ದು 82 ಆಗೈತಿ, 82 ಇದ್ದು 90 ಆಗೈತಿ. ಏನ್ ಮಾಡ್ಯಾರು, 74 ಇದ್ದು 82 ಆಗೈತಿ ಅಂದ್ರೆ ಪ್ಲಸ್ 8 ಮಾಡಿದಾರೆ. ವೆರಿ ಗುಡ್ ಅಪ್ಪ. ಸೊ 82 ಇದ್ದು ಮತ್ 90 ಪ್ಲಸ್ 8 ಮಾಡಿದಾನ. ಹಂಗಾದ್ರೆ ನೆಕ್ಸ್ಟ್ ಸಂಖ್ಯೆ ಏನ್ ಬರುತ್ತೆ ಇಲ್ಲಿ, ಸೊ ಪ್ಲಸ್ 8 ಮಾಡಿದ್ರೆ 98 ಬರುತ್ತೆ. ನಮ್ಗೆ ಅದನ್ನ ಕೇಳಿಲ್ಲ ನಾವು, ಅದನ್ನ ಕೇಳಿಲ್ಲ. ನೆಕ್ಸ್ಟ್ ಬ್ಯಾರೆದ್ ಕೇಳಿದಾನ, ಇಲ್ಲಿದ್ ಕೇಳಿದ ನೋಡ್ರಿ. 61 ಇದ್ದು 53 ಆಗೈತೆ. 61 ಇದ್ದು 53 ಎಷ್ಟಾಗತ್ತೆ ಇದು, ಇಲ್ಲಿ ಕೂಡ ಎಷ್ಟ್ ಮಾಡ್ಬೇಕು, 61, ಇಲ್ಲಿ ಕೂಡ -8 ಆಗೈತೆ ಮೇಲ್ಗಡೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, 53ರಲ್ಲಿ ಮತ್ -8 ಮಾಡ್ರಿ, ಎಷ್ಟ್ ಬರುತ್ತೆ ಆನ್ಸರ್, ಎಸ್ 45 ಬರುತ್ತೆ. ಅಂದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 45 ಆಗತ್ತ. ಕ್ಲಿಯರ್ ಎಲ್ರಿಗೂ, ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಅದು ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಇಂಥ ಕ್ವಶನ್ಸ್ ಗಳು ಬಂದು ಅಂತಂದ್ ಹೇಳಿದ್ರೆ, ಇಂಥ ದೊಡ್ಡ ದೊಡ್ಡ ಅಲ್ಲೇ ನೋಡ್ರಿ, 8463, 8384, 8305, ಏನ್ ಜಾಸ್ತಿ ಏನೂ ಆಗಿಲ್ಲ. ನಿಮ್ಗೆ ಗೊತ್ತಾಗ್ಬಿಡತ್ತ ಮೊತ್ತ ಏನ್ ಜಾಸ್ತಿ ಆಗೈತೆ, ಇಲ್ಲಿ ಪ್ಲಸ್ ಮಾಡ್ಬೇಕಾ ಇಂಟು ಮಾಡ್ಬೇಕಾ ಅಂತಂದ್ ಹೇಳಿ ಗೊತ್ತಾಗ್ಬಿಡತ್ತಲ್ಲ. ನೋಡಿದ ತಕ್ಷಣ ಜಸ್ಟ್ ಥಿಂಕ್ ಮಾಡ್ರಿ, ಸ್ವಲ್ಪ ಥಿಂಕ್ ಮಾಡ್ರಿ, ಟ್ರೈ ಮಾಡ್ರಿ ಆನ್ಸರ್. ವೆರಿ ಗುಡ್. ಚೆಕ್ ಮಾಡ ಆನ್ಸರ್ ಕರೆಕ್ಟ್ ಐತೋ ಇಲ್ಲೋ. ಲಾಸ್ಟ್ ಪ್ರಾಬ್ಲಮ್ ಯಾರು ಏನೋ ಹೇಳಿದ್ರು, ದರ್ಶನ್ ಯಾರು, -7 ಅಲ್ಲ -8 ಏನು ಅಂತಂದ್ ಹೇಳಿ. ಸೊ ಅದಕ್ಕೆ ನೀನ್ -7 ಮಾಡ್ದಿ ಅಥವಾ +7 ಮಾಡ್ದಿ ಅಂತಂದ್ ಹೇಳಿ ಟ್ರೈ ಮಾಡು. 53ಕ್ಕೆ +7 ಮಾಡಿದ್ರೆ ಎಷ್ಟು ಬರುತ್ತೆ, 60 ಬರುತ್ತೆ. 53ಕ್ಕೆ 7 ಕೂಡಿಸಿದ್ರೆ 60 ಬರುತ್ತೆ. 53ಕ್ಕೆ 8 ಕೂಡಿಸಿದೆ ಅಂತಂದ್ ಹೇಳಿದ್ರೆ 68, 61 ಬರುತ್ತೆ. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡಿದ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ 8463 ಐತಿ, 8384, ಮತ್ತೆ 8305 ಐತಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕಡಿಮೆ ಅಮೌಂಟ್, ಕಡಿಮೆ ಮೊತ್ತ ಏನಂತಂದ್ ಹೇಳಿದ್ರೆ ಇನ್ಕ್ರೀಸ್ ಆಕೋತ್ ಹೋಗಿತ್ಲಾ. ಸೊ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಬೇಕು, ಯಾವ್ದೋ ಒಂದ್ ಸಂಖ್ಯೆಯನ್ನ ಕೂಡಿಸಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಈ ತರ ಬಂದೈತಿ ಅಂತಂದ್ ಹೇಳಿ. ನೋಡ್ರಿ, ಆ ತರ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಇವತ್ತು ಎರಡದ್ರ ಡಿಫ್ರೆನ್ಸ್ ಕಂಡು ಹಿಡ್ರಿ. 8463 ಇದ್ದಿದ್ದು ಏನಂತಂದ್ ಹೇಳಿದ್ರೆ 8384 ಆಗೈತೆ ಅಂದ್ರೆ ಮೈನಸ್ ಮಾಡ್ರೆ ಎಷ್ಟಾಗತ್ತೆ ಇಲ್ಲಿ, 3ರಾಗ 4 ಹೋಗಂಗಿಲ್ಲ, 13ರಾಗ 4 ಹೋದ್ರೆ 9. ಅದಾದ ನಂತರ 6ರಾಗ 9 ಹೋಗಂಗಿಲ್ಲ, 16ರಾಗ 9 ಹೋದ್ರೆ ಎಷ್ಟು, 7. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದ್ ಕೈಲ ಬರುತ್ತೆ, 4ರಾಗ 4 ಹೋದ್ರೆ 0 ಅಂದ್ರೆ 79. -79 ಮಾಡಿದಾನ ಇಷ್ಟು ಬಂದೈತೆ. ನೆಕ್ಸ್ಟ್ ನೋಡ್ರಿ, ಇದ್ರಲ್ಲಿ -79 ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 8305 ಬಿಲ್ ಬರುತ್ತಾ ಇಲ್ಲ ಅಂತಂದೇಳಿ. 8384ರಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ -79 ಮಾಡ್ಬೇಕು. ಸೊ 4ರಾಗ 9 ಹೋಗಂಗಿಲ್ಲ, 14ರಾಗ 9 ಹೋದ್ರೆ 5. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು 8ರಾಗ 8 ಹೋದ್ರೆ ಎಷ್ಟಾಗತ್ತೆ ಅಂತ ಹೇಳಿದ್ರೆ 0 ಆಯ್ತು. ಆಮೇಲೆ ನೆಕ್ಸ್ಟ್ 8305 ಕರೆಕ್ಟ್ ಆಗಿ ಬರ್ತೈತೆ. ಹಂಗಾದ್ರೆ ಏನು, ನೆಕ್ಸ್ಟ್ ಸಂಖ್ಯೆ ಬರ್ಬೇಕಂದ್ರೆ 8226ರಲ್ಲಿ -79 ಮಾಡ್ಬೇಕು. ಸೊ ಎಷ್ಟ್ ಬರುತ್ತಾ, ಸೊ ಇದೇನಂತಂದ್ ಹೇಳಿದ್ರೆ 7 ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 4 ಆಗತ್ತ. ನೆಕ್ಸ್ಟ್ 8147 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಪ್ಲಸ್ ಯಾವಾಗ ಮಾಡ್ಬೇಕು, ಮೈನಸ್ ಯಾವಾಗ ಮಾಡ್ಬೇಕು ಅಂತಂದೇಳಿ. ನೋಡಪ್ಪ, ಇಲ್ಲಿ ನೋಡು, 53ಕ್ಕೆ ಹಿಂಗ ಇಲ್ಲಿಂದ ಮಾಡು. 53ಕ್ಕೆ +7 ಮಾಡಿದೆ ಅಂತಂದ್ ಹೇಳಿದ್ರೆ
ಎಷ್ಟಾಗತ್ತೆ? 7 3 10, 5 1 6, 60 ಆಯ್ತು. ಪ್ಲಸ್ 8 ಮಾಡ್ಬೇಕು. ಅಂದ್ರ ಇಲ್ಲಿ 61ರಾಗ 53 ಆಗ್ಬೇಕಂದ್ರ ಮೈನಸ್ 8 ಮಾಡ್ಬೇಕು. ಅವಾಗ 53 ಆಗತ್ತ. ಕ್ಲಿಯರ್ ಆಯ್ತಾನಪ್ಪ? ಯಾರು ಕೇಳಿದ್ದದನ್ನ? DI ಸಮಥಿಂಗ್ ದಿಶಾಂತ್. ಓಕೆ, ಡನ್. ನೆಕ್ಸ್ಟ್ ನೋಡ್ರಪ್ಪ, ನೆಕ್ಸ್ಟ್ ಟ್ರೈ ಮಾಡ್ರು. ಇಲ್ಲಿ ಏನಾಗಿತ್ತು ನೋಡ್ರಿ, ಇಲ್ಲೇನೋ ಹಲ್ಚಲ್ ಬಿಡಿದ್ ನೋಡ್ರಿ. ಟ್ರೈ ಮಾಡ್ರಿ ಇದನ್ನ. ಸಿಂಪಲ್ ಅದ. ಈ ಕಡೆಯಿಂದ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ಕಡೆಯಿಂದ ನೋಡ್ಬೇಕು. ನಿಮ್ ಇಷ್ಟ, ನೀವ್ ಎಕ್ಸಾಮ್ ಬರ್ಯಾರ, ನಿಮ್ ದುನಿಯಾ. ನಿಮ್ಗೆ ಯಾಕೆ ಆರ್ಟಿಕಲ್ 19 ಕೊಟ್ಟಿಲ್ಲೇನ? ಆರಾಮಾಗಿ ಹೆಂಗ್ ಬೇಕಾದಂಗ್ ಮಾತಾಡ್ಬೋದು, ಎಲ್ ಬೇಕಾದಲ್ಲಿ ಓಡಾಡ್ಬೋದು. ಯಾರಾದ್ರೂ ನೋಡಿದಿರಲ್ಲ ವಿಡಿಯೋ? ಹೇಳಿದೇನಾದ್ರು ಪಾಲಿಟಿ ಒಳಗಡೆ ಆರ್ಟಿಕಲ್ 19 ಯಾರಾದ್ರೂ ಮುಗಿಸ್ಯಾರಿ? ಒಂದ್ ಲವರ್ ಕೋಡ್ ಹೇಳಿದ್ದೆ ಅಲ್ಲ. ಸೊ ಆರ್ಟಿಕಲ್ 19 ಏನ್ ಹೇಳುತ್ತಪ್ಪ ಅಂತಂದ್ ಹೇಳಿದ್ರ, ಆರ್ಟಿಕಲ್ 19ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಅಂತಂದ್ ಬರುತ್ತೆ. ಅದರಲ್ಲಿ A B C D E F G ವರ್ಗು ಅಲ್ಲ, ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಇರ್ತಾವ. ಫಸ್ಟ್ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ 19(1) ಏನಪ್ಪಾ ಅಂತಂದ್ ಹೇಳಿದ್ರೆ ಮಾತನಾಡೋದು ಹೇಳುತ್ತ. ನೀನ್ ಮಾತಾಡ್ಬೋದು ಅಂತಂದ್ ಹೇಳಿ. ನೆಕ್ಸ್ಟ್ ಏನ್ ಹೇಳುತ್ತ? ಸಭೆ ಸೇರೋದು, ಮೀಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದ್ ಬಗ್ಗೆ ಹೇಳತ್ತ. ನೆಕ್ಸ್ಟ್ ಸಿ ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಸಂಘಗಳನ್ನ ಕಟ್ಟೋದು. ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ಅದಕ್ಕೋಸ್ಕರ ಇದು ಕ್ವಶನ್ಸ್ ಗಳು ಬಾಳ ಬರ್ತಾವ ಇದ್ರ ಮೇಲೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಸ ಮಾಡ್ಬೋದು, ಎಲ್ಲಾದ್ರೂ ವಾಸ ಮಾಡ್ಬೋದು, ವಾಸಿಸುವುದು ಅಂತಂದ್ ಹೇಳ್ತೀವಿ. ಎಲ್ಲಿ ಬೇಕಲ್ಲಿ ವಾಸಿಸಬಹುದು. ವಾಸಿಸಬಹುದಾ, ತಿರುಗಾಡ್ಬೋದಾ? ಸೊ ಎಲ್ಲಿ ಬೇಕಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಚಲಿಸಬಹುದು. ಆಲ್ ಓವರ್ ಇಂಡಿಯಾ ನಿಮ್ಗೆ ಎಲ್ಲಾದ್ರೂ ನೀವ್ ಎಲ್ಲಾದ್ರೂ ಹೋಗ್ತಾ ಇದ್ರಿ ಅಂತಂದ್ ಹೇಳಿದ್ರೆ, ಇವಾಗ ಆಂಧ್ರ ಪ್ರದೇಶ್ ಕೊಂಟೇರಿ ಅಥವಾ ಏನಪ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರ್ ಕೊಂಟೇರಿ. ಸೊ ನಿಮ್ಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆರ್ಟಿಕಲ್ ಡಿ ಪ್ರಕಾರ ನೀವ್ ಹೆಂಗ್ ಬೇಕಾದಂಗ್ ಹೋಗ್ಬೋದು. ಆರ್ಟಿಕಲ್ 19(1) ಡಿ ಪ್ರಕಾರ ಎಲ್ಲಿ ಬೇಕಲ್ಲಿ ಚಲಿಸಬಹುದು. ಸರ್ ನಾವು ಏನ್ರಿ ನಮ್ಮ ಮನ್ಯಾಗ ನಮ್ಮ ಅವ್ವ ಏನಂತಂದ್ ಹೇಳಿದ್ರೆ ಮಹಿಳಾ ಸಂಘಗಳನ್ನ ಕಟ್ಟಿದಾಳ್ರಿ. ಹಾ, ಐತ್ರಿ ರೈಟ್ಸ್ ಅದಕ್ಕ ಕಟ್ಟಾಕ. ಯಾವ್ದು ಕೊಡತ್ತ ರೈಟ್ಸ್? ಆರ್ಟಿಕಲ್ 19(1) ಸಿ ಕೊಡತ್ತ. ಸರ್ ನಾವ್ ಒಂದ್ 10-15 ಜನ ಮೀಟ್ ಆಗ್ತೇವ್ರಿ ದೋಸ್ತುಗಳ್ರಿ, ಯಾರು ಕೇಳಂಗಿಲ್ಲ ನಿಮ್ಮನ್ನ. ಯಾರಾದ್ರೂ ಕೇಳಿದ್ರೆ ಏನ್ ನಂಗ್ ರೈಟ್ಸ್ ಐತೆ? ಯಾವ್ದ್ರ ಪ್ರಕಾರ? ಆರ್ಟಿಕಲ್ 19(1) ಬಿ ಪ್ರಕಾರ ಐತೆ. ಈಗ ನಾ ಮಾತಾಡಕತ್ತೇನ್ ಆರ್ಟಿಕಲ್ 19(1) ಎ ಪ್ರಕಾರ ಮಾತಾಡತ್ತೇನ್, ಯಾರು ಏನು ಕೇಳಂಗಿಲ್ಲ ನನ್ನ. ಸೊ ಈ ತರ ಏನಪ್ಪಾ ಅಂತಂದ್ರೆ ನಮ್ಗ ಜೀವಿಸಕ್ ಹಕ್ಕುಗಳನ್ನ ಕೊಟ್ಟೈತೆ, ಸ್ವತಂತ್ರ ಹಕ್ಕುಗಳು ಅಂತ ಹೇಳ್ತೀವಿ. ಅದಾದ ನಂತರ ಈ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಸಿಸುವುದು. ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ವಾಸಿಸಬಹುದು. ಅದು ಏನು ಇಂಡಿಯಾ ಒಳಗಡೆ. ಅದು ಯಾವ ರೈಟ್ಸ್ ಕೊಡುತ್ತಾ? ಆರ್ಟಿಕಲ್ 19(1) ಕೊಡುತ್ತೆ. ಅದಾದ ನಂತರ ಆಸ್ತಿಯನ್ನ ಹೊಂದೋದು, ಇದನ್ನ ತೆಗೆದು ಹಾಕಿದ್ದಾರೆ ಇವಾಗ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ನೀವು ಜಾಬ್ ಮಾಡ್ಬೋದು, ಯಾರು ಏನು ಕೇಳಂಗಿಲ್ಲ. ಆರ್ಟಿಕಲ್ 19(1) ಹೇಳುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 19 ಬಗ್ಗೆ. ಬಟ್ ಅದ್ರ ನೀವು ಹೆಂಗ್ ನೆನ್ಪಿಟ್ಕೋಬೇಕಂತ ಹೇಳಿನಿ. ಸೊ ಒಂದು ರೋಡ್ ಇರುತ್ತೆ, ರೋಡ್ ಮೇಲೆ ವಯಸ್ಸು ವರ್ಷ ತಿಳ್ಕೊಡ್ರಿ. ರೋಡ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಹುಡುಗಿ ನಿಂತ್ಕೊಂಡಿರ್ತಾಳೆ. ಯಾರು ಹುಡುಗಿಯರು ಯಾರು ತಲೆಗೆ ಹಾಕೋಕ್ ಹೋಗ್ಬೇಡ್ರಿ. ನೀವು ಹುಡುಗಿಯರಿದ್ದಾರೆ, ನೀವೇನಪ್ಪಾ ಅಂತಂದ್ರೆ ಹುಡುಗ ಅಂತ ಥಿಂಕ್ ಮಾಡ್ರಿ ಅಷ್ಟ, ಎಕ್ಸಾಮ್ ಪರ್ಪಸ್. ಆಮೇಲೆ ಮರ್ತ್ ಬಿಡ್ಬೇಕು. ಸೊ ಇವಾಗ ನೀವು ಹೋಗ್ತಿರ್ತೀರಿ, ಒಂದ್ ಹುಡುಗಿ ಇರುತ್ತೆ, ಚೆನ್ನಾಗ್ ಕಾಣಿಸುತ್ತೆ. ಚೆನ್ನಾಗ್ ಕಾಣಿಸಿದ ನಂತರ ಏನ್ ಅನ್ಸುತ್ತ? ಆಕಿನ್ ನೋಡಿದ ತಕ್ಷಣ ಮಾತಾಡ್ಬೇಕನ್ಸುತ್ತೆ. ನಿಮ್ ಹುಡುಗಿಯರಿಗೆ ಅನ್ಸುತ್ತ ಮಾತಾಡ್ಬೇಕನ್ಸುತ್ತೆ. ಓಕೆ, ಹುಡುಗರ್ದ ತಗೋಣ. ಸೊ ಹುಡುಗಿನ ನೋಡಿದ ತಕ್ಷಣ ಮಾತಾಡ್ಬೇಕನ್ಸುತ್ತೆ. ಬಿಡ್ತೀರಿ, ಅವಾಗ ಹೋಗಿ ಮೀಟ್ ಆಗ್ತೀರಿ ಆಕಿನ್. ಅಂದ್ರೆ ಸಭೆ ಸೇರೋದು. ಮೀಟ್ ಅಂದ್ರೆ ಸಭೆ ಸೇರೋದು. ಸಭೆ ಸೇರಿದ ನಂತರ ಅಂದ್ರೆ ಮೀಟ್ ಆದ ನಂತರ ಬಿಡ್ತೀರಿ ಸುಮ್ನೆ? ಸೊ ವಾಟ್ಸಪ್ ನಂಬರ್ಗಳೆಲ್ಲ ಚೇಂಜ್ ಆಗ್ತಾವ. ಅಂದ್ರೆ ಒಂದು ಗ್ರೂಪ್ ರೆಡಿ ಆಗತ್ತೆ. ನೀವ್ ಅವ್ರಿಗೆ ಮೆಸೇಜ್ ಮಾಡೋದು, ಅವ್ರು ನಿಮ್ಗೆ ಮಾಡೋದು, ವಾಟ್ಸಪ್ ಗ್ರೂಪ್ ಅನ್ಕೊಡ್ರಿ. ಸೊ ವಾಟ್ಸಪ್ ನಂಬರ್ ಚೇಂಜ್ ಆಗುತ್ತೆ. ಅದಾದ ನಂತರ ಸುಮ್ಮನೆ ಇರ್ತೀರಿ. ವಾಟ್ಸಪ್ ಚೇಂಜ್ ಆದ ನಂತರ ಅಲ್ಲಿ ಹೋಗೋಣ, ಇವತ್ತು ಇಲ್ಲಿ ಹೋಗೋಣ, ಆ ಟೆಂಪಲ್ ಹೋಗೋಣ, ಈ ಟೆಂಪಲ್ ಹೋಗೋಣ ಅಂತಂದ್ ಹೇಳಿ ಎಲ್ಲಾ ಕಡೆ ಓಡಾಡಕ್ ಹಿಡಿತೀರಿ. ಚಲಿಸುವ ಹಕ್ಕು. ಅದಾದ ನಂತರ ಅಷ್ಟಾಗತ್ತ? ಆಗಂಗಿಲ್ಲ. ಏನೋ ಒಂದ್ ಮಾಡ್ಬೇಕಲ್ಲ. ಅದಾದ ನಂತರ ಯಾವ್ದಾದ್ರು ಒಂದ್ ಸ್ಥಳವನ್ನ, ವಾಸಿಸಲು ಸ್ಥಳವನ್ನ ಹುಡುಕಾಡ್ತಾರೆ. ಅಂದ್ರೆ ಪಾರ್ಕ್ದಾಗ ಕೂತ ಮಾತಾಡಕ್ಕೆಲ್ಲ ವಾಸಿಸುವ ಸ್ಥಳ ಅಂತ ಹೇಳಿ. ಇಷ್ಟಾದ ನಂತರ ಸುಮ್ಮಿರತ್ತ. ಇಷ್ಟಾದ ನಂತರ ಒಂದ್ 7-8 ತಿಂಗಳು ಆಗಿರತ್ತ ಲೈಫ್. ಇಷ್ಟಾದ ನಂತರ ಏನಪ್ಪಾ ಅಂತಂದ್ರೆ ಹುಡುಗನ ಕಡೆ ಇರೋ ಎಲ್ಲಾ ರೊಕ್ಕ ಎಲ್ಲ ಹೋಗಿರ್ತ, ಅಥವಾ ಹುಡುಗಿ ಕಡೆ ಇರೋ ಎಲ್ಲಾ ರೊಕ್ಕ ಏನಂತಂದ್ರೆ ಹೋಗ್ಬಿಟ್ಟು ಎಲ್ಲ ಏನಂತಂದ್ ಹೇಳಿ ತಿಂದು ಖಾಲಿ ಮಾಡ್ತಾರೆ. ಅಂದ್ರೆ ಆಸ್ತಿ ಹೋಗ್ಬಿಡ್ತು. ಇನ್ನು ಉಳಿಗಿದ್ದೇನೆ, ನಿಂದೆಲ್ಲಾ ಆಸ್ತಿನ ಹೋಗೈತಿ, ನೀನ್ ನನಗ್ ಬೇಡ ಅಂತಂದ್ ಹೇಳಕ್ ಬ್ರೇಕಪ್ ಮಾಡ್ಕೊಂಡ್ ಹೋಗ್ಬಿಡ್ತಾವ. ನೀವೇನ್ ಮಾಡ್ದಾನ? ಸರ ನನ್ ಲವ್ ಫೇಲ್ಯೂರ್ ಆಗೈತ್ರಿ, ಅಣ್ಣ ನನ್ ಲವ್ ಫೇಲ್ಯೂರ್ ಆಗೈತಿ, ನಾ ಹಿಂಗ್ ಯಾವ್ದಾದ್ರು ಒಂದ್ ಜಾಬ್ ಕೊಡಿಸ್ರಿ ಅಂತಂದ್ ಹೇಳಿ ಯಾವ್ದಾದ್ರು ಒಂದ್ ಜಾಬ್ ಮಾಡ್ತಾನ. ಸೊ ಇಷ್ಟೇನಪ್ಪಾ ಅಂತಂದ್ರೆ ಆರ್ಟಿಕಲ್ 19. ಇದೇನಪ್ಪಾ ಅಂತಂದ್ರೆ ನಮ್ ಲೈಫ್. ಕ್ಲಿಯರ್ ಎಲ್ರಿಗೂ? ಹಿಂಗ ನೆನ್ಪಿಡ್ಕೋಬೇಕು.
ಎಸ್ ಅದಾದ ನಂತರ ಇಲ್ಲಿ ನೋಡ್ರಿ ಕ್ವಶನ್ ಬರ್ರಿ ಇವಾಗ. ಇಲ್ಲಿ ಕ್ವಶನ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ 2916 ಇದ್ದಿದ್ದು ಏನಂದ್ರೆ 972 ಆಗೈತೆ. ನೆಕ್ಸ್ಟ್ 324 ಆಗೈತೆ. ಆಮೇಲೆ ಕ್ವಶನ್ ಕೇಳಿದಾನ 36, ಆಮೇಲೆ 12 ಆಗೈತೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಫುಲ್ ಡ್ರಾಸ್ಟಿಕಲಿ ಕಮ್ಮಿ ಹಾಕೋದ್ ಬಂದೈತೆ, ಅಂದ್ರೆ ಜಾಸ್ತಿ ಕಮ್ಮಿ ಹಾಕೋದ್ ಬಂದೈತೆ. ನಮಗ ಏನಪ್ಪಾ ಮೈನಸ್ ಮಾಡಕ್ ಆಗಂಗಿಲ್ಲ, ಮಾಡಿ ಏನೋ ಒಂದ್ ಮಾಡ್ಬೇಕಲ್ಲ. ಇಲ್ಲ ಅಂತಂದ್ರೆ ಈ ಕಡೆಯಿಂದ ನೋಡ್ರಿ ಸರ್, ಇಂಟು 3 ಮಾಡಿದ್ರೆ 36 ಬಂದೈತಿ. 36 ಇಂಟು 3 ಮಾಡ್ರೆ ಎಷ್ಟಾಗತ್ತ? ಈ ಕಡೆಯಿಂದ ಬರ್ತಿದ್ದೆ ನಾನು, ಉಲ್ಟಾ ಬರ್ತಿದ್ದೀನಿ. ಉಲ್ಟಾನು ಮಾಡೋನ್ರಿ ಸರ್ ಅಂತ ಹೇಳಿದ್ರಲ್ಲ. 3 6 18, 3 3 9 10, 108 ಅಂತಂದ್ ಹೇಳಿ ಬಂತು. ಇಲ್ಲಿ 108 ಅಂತ ಆನ್ಸರ್ ಬಂತು. 108ಕ್ ಮತ್ ಇಂಟು 3 ಮಾಡ್ರಿ ಎಷ್ಟ್ ಬರುತ್ತೆ ನೋಡ್ರಿ. ಅವಾಗ 324 ಬರ್ಲೇಬೇಕು, ಇಲ್ಲಾಂದ್ರೆ ರಾಂಗ್ ಅದ ಆನ್ಸರ್. 3 3 ಎಂಟ್ಲೆ 24, 3 0 0 ಪ್ಲಸ್ 2 ಅಂದ್ರೆ 2 ಬಂತು, 3 ಒಂದ್ಲೆ 3, 324 ಬಂತು. ಹಂಗಾದ್ರೆ ಏನಪ್ಪಾ ಅಂತಂದ್ರೆ ಇಂಟು 3 ಮಾಡಿದಾನ. ಇಲ್ಲ ಸರ್ ನಮ್ಗೆ ಹಂಗ್ ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ 2916 ಡಿವೈಡೆಡ್ ಬೈ 3. ಸೊ ಅವಾಗ ಏನಂತಂದ ಹೇಳಿದ್ರೆ ಈ ಆನ್ಸರ್ ಬರುತ್ತೆ. 972 ಡಿವೈಡೆಡ್ ಬೈ 3 ಮಾಡ್ರಿ, ಅವಾಗ 324 ಬರುತ್ತೆ. 324 ಡಿವೈಡೆಡ್ ಬೈ 3 ಮಾಡ್ರಿ. ಸೊ 3 ಒಂದ್ಲೆ 3, 2 ಅವೆಲ್ಲ 3 ಎಂಟ್ಲೆ 24, 108 ಏನಪ್ಪಾ ಅಂತಂದ್ರೆ ಆನ್ಸರ್ ಬರುತ್ತೆ. ನೀವು ಯಾವ್ದಾದ್ರು ತಗೊಳ್ರಿ ಲಾಜಿಕ್ ಬಂದೇ ಬರುತ್ತೆ ಆನ್ಸರ್. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ. ಗುಡ್. ಇಲ್ಲಿ ನೋಡ್ರಿ 75 77 ಆಗೈತೆ, ಪ್ಲಸ್ 2 ಆಗೈತೆ. ಯಾಕಂದ್ರೆ ಕಮ್ಮಿ ಕಮ್ಮಿ ಜಾಸ್ತಿ ಹಾಕೋತ್ ಹೋಗಿತ್ಲಾ. ಸೊ ಅದಕ್ಕೆ ನಾವು ಪ್ಲಸ್ ಮಾಡಕ್ ಟ್ರೈ ಮಾಡೋಣ. 77 81 ಆಗೈತೆ ಅಂದ್ರೆ ಪ್ಲಸ್ 4, 81 89 ಆಗೈತೆ ಅಂತಂದ ಹೇಳಿದ್ರೆ ಪ್ಲಸ್ 8 ಆಗೈತೆ. ಆಮೇಲೆ ನೆಕ್ಸ್ಟ್ ಎಷ್ಟು 89 100 ಆಗೈತೆ ಅಂತಂದ ಹೇಳಿದ್ರೆ 16 ಮಾಡಿದಾನ ಪ್ಲಸ್. ಅಂದ್ರೆ ಇದ್ರ ಡಬಲ್ ನಾನು ಇಲ್ಲೇ ನೋಡಿದ್ನ, ಪ್ಲಸ್ 2 ಡಬಲ್ ಮಾಡಿದಾನ. 2 ಡಬಲ್ 4 ಆಗೈತಿ, 4 ಡಬಲ್ 8, 8 ಡಬಲ್ 16. ಅಂದ್ರೆ ನೆಕ್ಸ್ಟ್ 16 ಡಬಲ್ ಆಗ್ಬೇಕು, ಅದನ್ನ ಪ್ಲಸ್ ಮಾಡಕ್ 32. 105 ಪ್ಲಸ್ 32 ಅಂತಂದ ಹೇಳಿದ್ರೆ ಎಷ್ಟಾಗತ್ತಪ್ಪ? 137 ಆಗತ್ತ. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 137 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಅದೇ ತರ ನೋಡ್ರಿ, ಲಾಸ್ಟ್ ಕ್ವಶನ್. ಇಟ್ಸ್ ವೆರಿ ಗುಡ್. ನೋಡ್ರಿ 118 ಇದ್ದೇನಪ್ಪಾ ಅಂತಂದ ಹೇಳಿದ್ರೆ 113 ಆಗೈತೆ. 118 113, 113 108, 103, 98, 93 ಅಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ಅಮೌಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕಮ್ಮಿ ಹಾಕೋತ್ ಹೋಗೈತಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಏನೂ ಆಗಿಲ್ಲ. ಹಂಗಾದ್ರೆ ನಾವು ಯಾವ್ದೋ ಒಂದ್ ಸಂಖ್ಯೆನ ಮೈನಸ್ ಮಾಡ್ಬೇಕು. 118 113 ಆಗೈತೆ ಅಂದ್ರೆ ಇಲ್ಲಿ -5 ಮಾಡಿದಾನ 118. ಅದಾದ ನಂತರ ಇಲ್ಲ ನಿಮ್ಗೆ ಅದು ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಉಲ್ಟರೇ ಮಾಡ್ಕೊಡ್ರಿ, +5 ಈ ತರ. ಸೊ ಅದಾದ ನಂತರ 113 108 ಆಗೈತೆ. ಇಲ್ಲಿ ನೋಡ್ರಿ +5, ಇಲ್ಲಿ -5 ಮೇಲ್ಗಡೆ. ಅಂದ್ರೆ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ -5 ಮಾಡ್ಕೊಂತ ಹೋಗ್ಯಾನ. 93ರಾಗ -5 ಮಾಡಿದ್ರೆ ಎಷ್ಟಾಗತ್ತ? 88 ಆಗತ್ತ. ನಮ್ದು ಆನ್ಸರ್ ಎಷ್ಟು ಅಂತಂದ ಹೇಳಿದ್ರೆ 88 ಬರುತ್ತ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ?